ಬಸವಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬಸವ ಜಯಂತಿಯ ನಿಮಿತ್ತವಾಗಿ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಬಸವ ಜಯಂತಿ ಅಂದರೆ ನಮಗೆ ಭಾಳ ಎಲ್ಲರಿಗೆ ನಮ್ಮೂರಿಗೆ ಇದು ಎಲ್ಲಕ್ಕಿಂತ ದೊಡ್ಡ ಹಬ್ಬ. ಇದು ಭಾಳ ನಮಗೊಂದು ಹೆಮ್ಮೆ, ಇದೊಂದು ಗೌರವ. ಇವತ್ತು ಭಾರತ ದೇಶನೇ ಇಡೀ ಜಗತ್ತೇ ಭಾರತ ಕಡೆ ನೋಡ್ಲತ್ತದಂದ್ರೆ ಅದಕ್ಕೆ ಕಾರಣ ಅಂದರೆ ಬಸವಣ್ಣನವರು. ಅದನ್ನು ಬಸವಣ್ಣವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಸೇವೆ, ಸಾಮಾಜಿಕ ನ್ಯಾಯಗಳೇ ಅದಕ್ಕೆಲ್ಲ ಮೂಲ ಕಾರಣ. ಜನಪರ, ಜೀವಪರ ಎಷ್ಟೋ ಒಂದು ಸಮಸ್ಯೆಯಲ್ಲಿದ್ದರು. ಪ್ರತಿಯೊಂದು ರಂಗದಲ್ಲಿ ಸಮಸ್ಯೆಗಳು, ಅದು ಜಾತಿ ಇರ್ಬೋದು, ಅದು ಕನಿಷ್ಠ ಶ್ರೇಷ್ಠ ಅನ್ಬೋದು, ಹೆಣ್ಣಂದ್ರೆ ಕೆಟ್ಟವಳು ಅನ್ಬೋದು. ಅನೇಕ ಒಂದು ಅತಂತ್ರದಿಂದ ಸ್ವತಂತ್ರತೆ ಜಗತ್ತಿಗೆ ಪ್ರಜೆಗಳನ್ನೇ ರಾಜ್ಯ ಅಂತ ತೋರಿಸಿದವ್ರು ಯಾರಾದ್ರಿದ್ರೆ ಅದು ಬಸವಣ್ಣನವರು, ಬಸವಾದಿ ಶರಣರು. ಅಂಥವರು ಜಯಂತಿ ಈಗ ಎಷ್ಟು ಒಂದು ಹೆಮ್ಮೆಯಿಂದ, ಒಂದು ಗೌರವದಿಂದ ಎಲ್ಲ ಕಡೆ ಜಯಂತಿ ಆಚರಿಸ್ಲತ್ತಾರಂದ್ರೆ ಸಣ್ಣ ಸಣ್ಣ ಹಳ್ಳಿದಾಗೂ ಭಾಳ ಚಲೋ ಬಸವ ಜಯಂತಿ ಮಾಡ್ತಾರೆ. ಮೊದಲು ಒಂದು ಸಂದರ್ಭ, ಒಂದು ಸಮಯ ಇತ್ತು. ನಾನು ಮೊನ್ನೆ ಚಿತ್ರದುರ್ಗ ಜಿಲ್ಲೆ ಸಾಣೆಹಳ್ಳಿಗೆ ಹೋಗಿದ್ದೆ. ಹೋದಾಗ ಅಲ್ಲೆಲ್ಲರದು ಪರ ವಿರೋಧ, ನೀವು ಸ್ವಾಮಿಗಳು ಆದವ್ರು ಏನು ಮಾಡ್ಲತ್ತೀರಿ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಅನೇಕ ಒಂದು 50 ಜನ ಸ್ವಾಮೀಜಿಯವರಿಗೆ ಅಲ್ಲಿ ಪ್ರಶ್ನೆಗಳು ಹಾಕೋದು. ನೀವು ಬಸವಣ್ಣವ್ರ ತತ್ವವನ್ನು ಮತ್ತು ಬಸವಣ್ಣವ್ರ ತತ್ವಕ್ಕೆ ಹೋರಾಟ ಮಾಡೋರಿಗೆ ಧ್ವನಿ ಕೊಡಲ್ಲ ಅಂತಕ್ಕಂಥದ್ದಲ್ಲಿ ಪರ ವಿರೋಧಗಳೆಲ್ಲ ಬಂದು ಆವಾಗ ಭಾಳ ಜನ ಮಾತಾಡಿದ್ರು. ಅವಾಗ ನಾನು ಮಾತಾಡಿದ್ದೆ. ಭಾಳ ಒಳ್ಳೊಳ್ಳೆ ನೀವು ನಿಮ್ಮ ಸಲಹೆ ಸೂಚನೆ, ನೀವು ಸ್ವಾಮಿಗಳಿಗೂ ಕೂಡ ನೀವು ಪಾಠ ಹೇಳತ್ತೀರಿ, ಅದಕ್ಕೆ ನಾವು ಸ್ವಾಗತ ಅದ. ಇಲ್ಲಿ ಸ್ವಾಮಿಗಳು ಇರ್ಬೋದು, ಇಲ್ಲಿ ಗೃಹಸ್ಥರು ಇರ್ಬೋದು, ಎಲ್ಲರೂ ಕೂಡ್ಕೊಂಡು ಬಸವಣ್ಣವ್ರ ರಥ ಎಳೆಯೋದು ಭಾಳ ದೊಡ್ಡ ಜವಾಬ್ದಾರಿ ಅದ. ನೀವು ನನಗಂಬೋದು, ನಾನು ನಿಮಗೆ ಅನ್ನೋದ್ರಿಂದ ಮನಸ್ಸುಗಳು ಹಾಳಾಗೋದಷ್ಟೇ ಅಲ್ಲ, ನಮ್ಮಂಥವ್ರಿಗೆ ನೀವು ದೂರ ಮಾಡ್ಕೋಬೇಕಾಗ್ತದೆ. ಆದ್ರೆ ಬಸವಣ್ಣವ್ರ ತತ್ವ ಒಂದು ಸಂದರ್ಭದಾಗ ನಾನೇ ಇದ್ದೆ. ಪ್ರತಿ ಶನಿವಾರ ಬಂದ್ರೆ ಎಣ್ಣೆ ಬತ್ತಿ ತೊಗೊಂಡು ಬ್ರಹ್ಮದೇವ್ರ ಗುಡಿಗೆ ಹೋಗ್ತಿದ್ದೀವಿ. ಬಸವಣ್ಣ ಅಂತಂದ್ರೆ ನಾಲ್ಕು ಗಾಲಿನ ಎತ್ತಂತಕ್ಕಂಥ ಪರಿಸ್ಥಿತಿ ನಮ್ದಿತ್ತು. ಇವತ್ತು ಎಷ್ಟು ಪ್ರಗತಿ ಆಗ್ಯದಂದ್ರೆ ಸರ್ಕಾರ ಕೂಡ ಬಸವಣ್ಣವ್ರ ತತ್ವವನ್ನು ಪಾಲಿಸ್ಬೇಕನ್ನೋ ಜಾಗೃತಿ ಮೂಡಿಸಿದ್ದು ಈ ಸಂಘಟನೆಗಳು, ಮಠಾಧೀಶರು, ಪ್ರತಿಯೊಬ್ಬರಿಗೆ ಸಂಸ್ಥೆ. ಇವತ್ತು ಸರ್ಕಾರನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಲಿಕ್ಕೆ ಅದಕ್ಕೆ ಕಾರಣ ಏನು? ಎಲ್ಲರದ್ದು ಅದರಲ್ಲಿ ಪಾತ್ರದ, ಯಾರಿಗೂ ಒಬ್ರಿಗಂತ ಅಲ್ಲಕ್ಕೆ ಬರೋಣ. ಅದ್ರ ಸಲಕ್ಕೆ ನಾವು ಪಾಸಿಟಿವ್ ತಗೊಂಡು ಅಹಮದ್ಪುರ್ ಮಹಾರಾಜರ ಬಗ್ಗೆ ಅಪ್ಪವ್ರು ಏನು 2012ರಲ್ಲಿ ಈ ಒಂದು ಮಹಾರಾಷ್ಟ್ರ ತುಂಬ ಅಡ್ಡಾಡಿದ್ರು. ಅವರು ಸ್ವತಃ ಹೇಳಿದ್ರು, ಮಹಾರಾಷ್ಟ್ರದವ್ರು ಬಂದಾರಂದ್ರೆ ವಿಷ ಹಾಕ್ಲಕ್ಕೆ ಬಂದಾರ, ಇವ್ರಿಗೆ ಯಾರೂ ಗೌರವ ಕೊಡಬೇಕು. ಯಾವುದೇ ಗುರುಗಳಿಗೆ ಇಲ್ಲಿ ತಂದು ಅಪ್ಪವ್ರು ಸನ್ಮಾನ ಮಾಡಿದ್ರು. ಅವರು ಬಸವಣ್ಣನೇ ಧರ್ಮಗುರು ಅಂತ ಹೇಳೋದಷ್ಟೇ ಅಲ್ಲ, ಅಲ್ಲಿ ಲಿಂಗಾಯತ ಸ್ವಾತಂತ್ರ್ಯ ಧರ್ಮದಾಗ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದ್ದವರು ಅಹಮದ್ಪುರ್ ರಾಷ್ಟ್ರ ಸಂತ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯ ಮಹಾರಾಜ ಅಂತ ಹೇಳಿ. ಅದರಲ್ಲೆಲ್ಲ ಆ ಮಾತುಗಳು ಕೇಳಿ ಅವರೆಲ್ಲರೂ ಖುಷಿಪಟ್ಟರು. ಅಂದರೆ ಹೇಳ್ತಕ್ಕಂಥದ್ದು ಇದು ತಾತ್ಪರ್ಯ ಅಂದರೆ ಬಸವಣ್ಣವರು ಈಗ ಭಾಳ ಜಗದಗಲ ಎಲ್ಲ ಕಡೆ ಜಯಂತಿಗಳು ನಡೀತಾ ಇವೆ. ವಿಶ್ವ ತುಂಬ ಬೇರೆ ಬೇರೆ ರಾಷ್ಟ್ರದಾಗ ಕೂಡ ಬಸವಣ್ಣವ್ರ ಜಯಂತಿ ನಡೆದಿದೆ. ಈ ವರ್ಷ ಅಂತೂ ಮತ್ತಿಷ್ಟು ಹೆಚ್ಚಿನ ಗೌರವ. ಯಾಕಂದ್ರೆ ಬಸವಣ್ಣವರು ಅಂದ ತಕ್ಷಣ ಇಂಥವ್ರಿಗೆ ಅಂತಕ್ಕಂಥದ್ದು ಅನ್ಬಾರ್ದು ಅಂತ ತಿಳ್ಕೊಂಡೆ ಅದು ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರಿಗೆ ಘೋಷಣೆ ಮಾಡಿದ್ದು ಅದು ಮತ್ತಿಷ್ಟು ನಮಗೆ ಹೆಚ್ಚಿನ ಗೌರವ ಸಿಕ್ಕಿದೆ. ಆ ದಿಶೆಯಲ್ಲಿ ಪ್ರತಿ ವರ್ಷ ಪಾಲ್ಕಿಯಲ್ಲಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಮಾಡ್ಕೋತ ಬಂದಿದ್ದೀವಿ. ಇತ್ತೀಚೆಗಂತೂ ಪಾಲ್ಕಿ ಯೂತ್, ಪಾಲ್ಕಿದ ಎಲ್ಲರೂ ಕೂಡ್ಕೊಂಡು ಭಾಳ ಒಂದು ಎಲ್ಲರಿಗೂ ಖುಷಿ ಆಗಂಗೆ ಇತ್ತೀಚೆಗೆ ನಡೀತಾ ಇರುವುದು ನೀವೆಲ್ಲ ನೋಡಿದ್ರಿ. ಇವತ್ತು ಕೂಡ ಬಹುತೇಕ ಈ ವರ್ಷವೂ ಈ ಚುನಾವಣೆ ಒಂದು ಕಾವಿದ್ದಿನ ಸಲಕ್ಕೆ ಬಹುತೇಕ ಅವರೆಲ್ಲ ಅದರ ಬ್ಯುಸಿ ಇರ್ಬೋದು. ನಾಳೆ ನಾಡಿದವರು ಬರಲಿ, ಒಂದು ಇದರ ಕೈ ಜೋಡಿಸಿದ್ರೆ
ರೀತಿ ನಮಗೆ ಅದು ಅವರೇ ಮಾಡ್ಯಾರ ಎಂಬ ಭಾವನೆ ನಮ್ಮಲ್ಲಿ ಇರ್ತದೆ. ಅದರ ಸಲುವಾಗಿ ಈ ಸಭೆ ಕರೆದಿದ್ದು ಉದ್ದೇಶ ಅಂದ್ರೆ ಈ ಬಸವ ಜಯಂತಿ ಅಂತೂ 10ನೇ ತಾರೀಕಿಗೆ ಎಲ್ಲ ಕಡೆ ನಡೀತದೆ. ಮತ್ತು ನಾವು ಯಾವ ರೀತಿ ಮಾಡಬೇಕು ಏನು, ಈಗ ಪ್ರತಿ ವರ್ಷದಂತೆ ಬೆಳಗ್ಗೆ ಒಂದು ಪಥಸಂಚಲನ ಒಂದು, ಅಥವಾ ಸಾಯಂಕಾಲ ದೊಡ್ಡ ಪ್ರಮಾಣದಾಗ ಮೆರವಣಿಗೆ ಮಾಡಿಕೊಂಡು ಇಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡೋದ, ಇವೆಲ್ಲನೂ ಒಂದು ಏನು ನಿರ್ಣಯ ತಗೋಬೇಕನ್ನೋದು ನಾವು ಗೊಂದಲದಾಗ ಇದ್ದೀವಿ. ಕಾರಣ ಅಂದ್ರೆ ಪ್ರತಿ ವರ್ಷ ಆ ರೀತಿ ಮತ್ತು ಮಾಡಿದವ್ರಿಗೆ ನೀವು ಇದು ಮಾಡಿಲ್ಲ ಅಂಬೋದು ಬರಬಾರ್ದು ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಹೀಗಾಗಿ ನಾವು ಏನು ನಿರ್ಣಯ ತಗೋಬೇಕು ನಮಗೂ ಗೊಂದಲದಾಗಿದ್ದೀವಿ. ಕಾರಣ ಅಂದ್ರೆ ಇದು ಚುನಾವಣೆ ಇದ್ದಿದ್ದ ಸಲುವಾಗಿ ಅದೂ ಒಂದು ರಾಷ್ಟ್ರದ ಹಿತ ಅದ, ನಮ್ಮ ಪ್ರಜಾಪ್ರಭುತ್ವದ ಒಂದು ಅದು ಗೌರವ, ನಾವು ಒಳ್ಳೆಯವ್ರಿಗೆ ಆಯ್ಕೆ ಮಾಡೋದು ಬಹಳ ಅದೂ ಮುಖ್ಯನೇ ಅದ. ಹೀಗಾಗಿ ಅದು ಮಾಡ್ತಕ್ಕಂಥದ್ದು ಒಳ್ಳೆಯದು ಇದೆ. ಅದ್ರ ಜೊತೆ ಬಸವ ಜಯಂತಿನೂ ಇದು ಯಾವ ರೀತಿ ಮಾಡಬೇಕು ಏನಿಲ್ಲ ಅಂತಕ್ಕಂಥದ್ದು ತಮ್ಮ ಸಲಹೆ ಸೂಚನೆ ಕೊಟ್ಟರೆ ಅಂದ್ರೆ ಒಂದು ಅಂತಿಮ ನಿರ್ಣಯ ತಗೊಳಕ್ಕೆ ಬರ್ತದೆ. ಇಲ್ಲ ಅಂದ್ರೆ 5ನೇ ತಾರೀಕು ಅಂದ್ರೆ ನಾಳೆ ಇರ್ಬೋದು, ಅಥವಾ 6ನೇ ತಾರೀಕದಿಂದ ಒಂದು 5 ದಿನ ಪ್ರತಿ ಒಂದು ವಿಷಯದ ಮ್ಯಾಗ ಒಂದು ವಿಷಯ ಕೊಡೋದು, ಒಬ್ಬರ ಕಡೆಯಿಂದ ಬಸವಣ್ಣವ್ರ ಕುರಿತು ಬೆಳಕು ಚೆಲ್ತಕ್ಕಂಥದ್ದು. ಕೊನೆಗೆ 10ನೇ ತಾರೀಕು ಪಥಸಂಚಲನ ಇರ್ಬೋದು, ಮೆರವಣಿಗೆ ಇರ್ಬೋದು, ಕೊನೆಗೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ಬೋದು. ಇವೆಲ್ಲ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ವಿಚಾರಗಳು ನಮ್ಮಲ್ಲಿ ಇದ್ದರೂ ಕೂಡ ಇಲ್ಲಿ ಒಂದು ನಿರ್ಣಯ ತಗೊಂಬದಿದೆ. ಹೀಗಾಗಿ ತಮ್ಮ ಸಲಹೆ ಸೂಚನೆಗಳು ಕೊಟ್ಟರಿ ಅಂದ್ರೆ ಅದಕ್ಕೊಂದು ನಿರ್ಣಯ ತಗೊಳಕ್ಕೆ ಬರ್ತದೆ. ಮತ್ತು ಅದಕ್ಕೊಂದು ಸಮಿತಿ ಮಾಡೋದಂದ್ರೆ ಮಾಡರಿ, ಇಲ್ಲ ಪ್ರತಿ ವರ್ಷ ಮಾಡಿದಾಗ ಹೇಗೆ ತಾವೆಲ್ಲರೂ ತಮ್ಮ ವಿಚಾರಗಳನ್ನ ಹಂಚ್ಕೋತೀರಿ ಅದ್ರ ಮ್ಯಾಗ ನಿರ್ಣಯ ಮಾಡಲಿಕ್ಕೆ ಬರ್ತದೆ. ತಮ್ಮ ವಿಚಾರಗಳನ್ನು ಮಂಡಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಾನು ಮೊದಲು ಡಾಕ್ಟರ್ ಅಮಿತ್ ಅಷ್ಟ್ರೇ ಅಣ್ಣನವ್ರಿಗೆ, ಅವರು ಈ ಬಸವ ಜಯಂತಿ ಆಗಲಿಕ್ಕೆ ಅದು ದೊಡ್ಡ ಪ್ರಮಾಣ ಆಗಲಿಕ್ಕೂ ಅವ್ರದ್ದು ಪಾತ್ರ ಇದೆ, ಎಲ್ಲರದ್ದು ಇದೆ, ಆದರೆ ಅವ್ರದ್ದು ಅದರಲ್ಲಿದೆ. ನಮ್ಮ ವಾರದ ಅಣ್ಣವ್ರದ್ದಿದೆ, ಅನೇಕರದ್ದೆಲ್ಲ ಇದೆ. ತಮ್ಮ ಸಲಹೆಗಳನ್ನು ಮೊದಲಿಗೆ ಡಾಕ್ಟರ್ ಅಮಿತ್ ಅಷ್ಟ್ರೇ ಅವರು ಅದ್ರ ಕುರಿತು ಅವ್ರ ಸಲಹೆಯನ್ನು ಕೊಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನನ್ನು ಮನದಲ್ಲಿ ನೆನೆದು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಹಾಗೂ ಅದೇ ರೀತಿ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಹಾಗೂ ಗುರುಬಸವ ಪಟ್ಟದೇವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ನಮಗೆಲ್ಲರಿಗೂ ಶಾಂತ. ಬಸವ ಜಯಂತಿ ನಮ್ಮ ಲಿಂಗಾಯತ ಪಾಲಿಗೆ ಒಂದು ದೊಡ್ಡ ಹಬ್ಬ ಎಂದು ನಾನು ಭಾವಿಸುತ್ತೇನೆ. ಅದು ಬಾಲ್ಕಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಅದೇ ಥರ ಈ ವರ್ಷವೂ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸೋಣ ಅಂತಂದು ಅಪ್ಪರಿಗೆ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಏನೇನು ಬೇಕು ಎಲ್ಲ ಅಪ್ಪವ್ರ ಮೇಲೆ ಬಿಟ್ಟಿದ್ರೆ ಅವ್ರು ಏನು ರೂಪರೇಷೆ ಹಾಕ್ತಾರೆ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ ಅಂತಂದು ನಾನು ಧನ್ಯವಾದ. ಬೇರೆಯವರೆಲ್ಲ ಇನ್ನೊಂದು 2 ದಿನ ಜಾಯ್ನ್ ಆದ್ರೆ ಅದ್ರ ಸಲಕ್ಕೆ ನನಗೆ ಇನ್ನೊಂದು ಮೀಟಿಂಗ್ ತೊಗೊಂಡ್ರಿ. ನಾವು ಹೇಳಿದ್ದು ಆಚರಣೆಗೆ ಎಲ್ಲರೂ ತರ್ತೀರಿ, ಅದು ನಮಗೆ ನಂಬಿಕೆ ಅದ. ಆದ್ರೆ ಇತ್ತೀಚೆಗೆ ನಡ್ಕೊಂಡು ಬಂದಾಗ ಮತ್ತು ಅವರಿಗೂ ನಾವು ಕ್ರಾಸ್ ಆಗೋದು ಬೇಡ ಅಂತ ನನ್ನ ವಿಚಾರ ಅದ. 8 ತಾರೀಕಿಗೆ ಇನ್ನೊಂದು ಮೀಟಿಂಗ್ ಮುಂದೆ ಒಂದೇ ದಿನ ಉಳಿತೀವಿ, 9 ತಾರೀಕು ಮತ್ತೊಬ್ಬರು ತಮ್ಮ ಸಲಹೆ ಕೊಟ್ಟು ಬೊರಳೆ ಹೇಳೋದು ತಮ್ಮ ವಿಚಾರಗಳು. ಶ್ರೀಕಾಂತ್ ಬೊರಳೆ ಹೇಳೋದು, ನೀವು ಬಸವಣ್ಣವ್ರು ಬನ್ನಿ, ನೀವು ಪೈಲೆ ಎತ್ತಬೇಕು ಹೇಳ್ರಿ, ನೀವು ನಿಮ್ಮಲ್ಲಿ ಹೇಳ್ತಾರೆ. ನೇರವಾಗಿ ವಿಷಯ ಅಷ್ಟೇ ಹೇಳಿ, ಎಲ್ಲರಿಗೂ ಶರಣು ಶರಣಾರ್ಥಿ ಅಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯನ್ನು ನಮ್ಮ ಹೃದಯದಲ್ಲಿ ಸ್ಮರಿಸುತ್ತಾ, ಈ ಒಂದು ಪೂರ್ವ ಸಿದ್ಧತೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣ. ಪ್ರತಿ ವರ್ಷದಂತೆ
ಈ ವರ್ಷವೂ ಸಹಿತ ಈ ಒಂದು ಪೂರ್ವ ಸಿದ್ಧತೆ ಸಭೆಯನ್ನು ಕರೆಯಲಾಗಿದೆ. ಚುನಾವಣೆ ಈಗಾಗಲೇ ಪೂಜ್ಯರ ಈ ಪ್ರಕಾರವಾಗಿ ಸ್ವಲ್ಪ ಚುನಾವಣೆಯ ನಿಮಿತ್ತವಾಗಿ ಜನಸಂಖ್ಯೆಯು ಕಡಿಮೆ ಇದೆ ಮತ್ತು ನಮ್ಮ ಪ್ರಮುಖರು ಏನಿದ್ದಾರೆ ಅವರು ಸಹಿತ ಚುನಾವಣೆ ಬೀದಿಯಲ್ಲಿದ್ದಾರೆ. ಅದ್ರ ಸಲುವಾಗಿ ನನ್ನ ಅನಿಸಿಕೆ ಏನಿದೆ ಅಂದರೆ, ನಾವು ಇಲ್ಲೊಂದು ಸೂಕ್ತವಾದ ನಿರ್ಣಯ ತೆಗೆದುಕೊಂಡ ಪೂರ್ವದಲ್ಲಿ ಭವಿಷ್ಯ 7ನೇ ತಾರೀಕು ಚುನಾವಣೆ ಮುಗಿತದೆ ಮತ್ತು 8ನೇ ತಾರೀಕಿನ ದಿವಸ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ, ಹೋದ ಈಗ ಸುಮಾರು ವರ್ಷಗಳಿಂದ ಪೂಜ್ಯರ ಒಂದು ಸಲಹೆ ಮೇರೆಗೆ, ಸೂಚನೆ ಮೇರೆಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಒಂದು ಸಮಿತಿ ಮಾಡಿ, ಅದಕ್ಕೆಲ್ಲ ವಿಚಾರ ಸಮಿತಿ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಸಮಿತಿ ಮಾಡಿ ಎಲ್ಲ ಪ್ರಮುಖರಲ್ಲಿದ್ದಾರೆ. ಅವ್ರೀಗ ಇದರಲ್ಲಿ ಕರ್ಕೊಂಡು ಅವರು ಗಮನಕ್ಕೆ ತಂದರೂ ಸಹಿತ ಇವತ್ತು ಎಲ್ಲ ಪ್ರಚಾರಗಳ ನಿಮಿತ್ತವಾಗಿ ಎಲ್ಲರ ಕಡೆ ಹೋಗಿದ್ದಾರೆ. ಅದ್ರ ಸಲುವಾಗಿ ನಾವು ಈಗ ಪೂಜ್ಯರ ಹೇಳಿ ಪ್ರಕಾರವಾಗಿ ಯಾವುದೇ ಒಂದು ನಿರ್ಣಯ ತೆಗೆದುಕೊಂಡ್ರೆ ಮತ್ತು ಸ್ವಲ್ಪ ಅದು ಒಂಥರ ಗೊಂದಲ ಆಗ್ತಾಯಿದೆ. ಅದ್ರ ಸಲುವಾಗಿ ಸಮಯ ಇಲ್ಲ ಅಂದರೂ ಪರವಾಗಿಲ್ಲ, ಬೆಳಗ್ಗೆ ಅಥವಾ ನಾಳೆ ಬೆಳಗ್ಗೆ ಅದ್ರ ಕಡೆಯಿಂದ ಅವ್ರೀಗ ಪ್ರಮುಖರೀಗ ನಮ್ಮ ಡಾಕ್ಟರ್ ಸಾಬರಾಗಲಿ ಅಥವಾ ಎಲ್ಲ ಏನೋ ಪ್ರಮುಖರಿದ್ದೀವಿ, ಅವರೆಲ್ಲರಿಗೂ ಮತ್ತೆಲ್ಲ ಸಂಘಟನೆ ಪ್ರಮುಖರು ಈಗಾಗಲೇ ಬಂದಿದ್ದೀವಿ. ಮಾಡೋದಂತೂ ಅಪ್ಪರ ಆದೇಶ ಮೇರೆಗೆ ಅವ್ರು ಏನು ಸೂಚನೆ ಮಾಡ್ತಾರೆ ಅದ್ರ ಪ್ರಕಾರ ಎಲ್ಲ ನಾವು ಮಾಡೋಣ. ಸಲುವಾಗಿ ನಾವು ಹೆಚ್ಚಿನ ರೀತಿಯಲ್ಲಿ, ಯಾಕೆಂದರೆ ಪ್ರತಿ ವರ್ಷ ಯಥಾ ಪ್ರಕಾರವಾಗಿ ನಾವು ಮಾಡ್ತೀವಿ. ಅದ್ರ ಸಲುವಾಗಿ ಇವಾಗ ಸಹಿತ ಹೋದ ವರ್ಷ ಯಾವ ರೀತಿ ನಾವು ರೂಪರೇಷೆಗಳು ಹಾಕ್ಕೊಂಡಿದ್ದೀವಿ ಅದೇ ರೀತಿಯಿಂದ ನಾವು ವ್ಯವಸ್ಥಿತವಾಗಿ ಬಸವ ಜಯಂತಿ ಮಾಡೋಣ. ಆಮೇಲೆ ಈಗ ಹಳ್ಳಿಗಳಲ್ಲಂತೂ ಬೆಳಗ್ಗೆ ಮಾಡ್ತಾರೆ, ನಾವು ಸಾಯಂಕಾಲ ಯಥಾ ಪ್ರಕಾರವಾಗಿ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕಾಗ್ತಾಯಿದೆ. ಅದ್ರ ಸಲುವಾಗಿ ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ಹೋದ ವರ್ಷದ ಎಲ್ಲ ಪ್ರಮುಖರ ಲಿಸ್ಟು ಇದೆ ಮತ್ತು ಮೊಬೈಲ್ ನಂಬರ್ನೂ ಇದೆ. ಬಹುಶಃ ಅವರೀಗ ದೂರವಾಣಿ ಮುಖಾಂತರವಾಗಿ ಸಂಪರ್ಕ ಮಾಡಿದಾರೋ ಅಥವಾ ಎಲ್ಲೋ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿಲ್ಲ. ಸಲುವಾಗಿ ಹೀಗಾಗಿ ಅವರೆಲ್ಲರನ್ನು ಕರೆಸಿ ನಾವು ಮತ್ತೊಮ್ಮೆ ಈಗೆಲ್ಲ ಇಷ್ಟು ಜನ ಸೇರಿದ್ದೀವಿ, ಅಲ್ಲಿರ್ತಕ್ಕಂಥ ಮತ್ತು ಸ್ವಲ್ಪ ಪ್ರಮುಖರಿಗೆ ಸಹಿತ ಕರೆಸಿ ವಿಶೇಷವಾಗಿರ್ತಕ್ಕಂಥ ಒಂದು ಈ ವರ್ಷ ಆಚರಣೆ ಮಾಡಬೇಕಂತಕ್ಕಂಥದ್ದು ನನ್ನ ಒಂದು ಸಲಹೆ ಇದೆ ಎಲ್ಲರಿಗೆ ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಚಿರಂಜೀವಿ ವೇದಿಕೆ ಮೇಲಿನ ಪೂಜೆರಿಗೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಬಸವ ಜಯಂತಿ ಕಾರ್ಯಕ್ರಮ ನನಗನ್ನಿಸ್ತದೆ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡೋ ಪರಿಸ್ಥಿತಿ ಹೋಗ್ಬೇಕು. ಯಾಕಂದ್ರೆ ನಾವು ದೀಪಾವಳಿ ಯಾರೂ ಹೇಳೋದಿಲ್ಲ ಮಾಡ್ತೀವಿ, ದಸರಾ ಯಾರು ಹೇಳೋದಿಲ್ಲ ನಾವು ಮಾಡ್ತೀವಿ ಮನೆಯೊಳಗೆ. ಎಲ್ಲ ಹಬ್ಬ ಹರಿದಿನ ಏನು ಮಾಡಬೇಕು ಅದು ಯಥಾ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಆದರೆ ಬಸವ ಜಯಂತಿ ಬಂದ ತಕ್ಷಣ ಎಲ್ರಿಗೆ ಕರೆಸ್ಬೇಕು, ಮಾಡದ್ದ ಬರ್ರಿ ಕೂಡ್ರಿ ಹೇಳ್ರಿ, ಈ ಪರಿಸ್ಥಿತಿ ಬರಬಾರ್ದು. ಎಲ್ಲರೂ ಸೇರಬೇಕು. ಮನೆ ಹಬ್ಬ ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಆ ರೀತಿ ಇದು ಕಾರ್ಯಕ್ರಮ ಆಗಬೇಕು. ಏನೇ ಇರಲಿ, ಪೂಜಾರ ನೇತೃತ್ವ ತೊಗೊಂಡಿದ್ದಾರೆ, ಅವ್ರ ನೇತೃತ್ವದಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಆಗ್ತದೆ. ಈ ವರ್ಷವೂ ಕೂಡ ಅವ್ರ ನೇತೃತ್ವದಲ್ಲಿ ಆಗಬೇಕು. ಯಥಾ ಪ್ರಕಾರ ಪ್ರತಿ ವರ್ಷ ಯಾವ ರೀತಿ ಮೆರವಣಿಗೆ ಆಗ್ತದೆ ಅದೆಲ್ಲ ಮಾಡಬೇಕು. ನನ್ನೊಂದು ಸಲಹೆ ಅಂತಂದ್ರೆ, ಎಲ್ಲ ಸಮಾಜ, ಈ ಲಿಂಗಾಯತ ಸಮಾಜದೊಳಗೆ ಏನು ಬೇರೆ ಬೇರೆ ಸಮಾಜದವ್ರು ಹೇಳ್ತೀವಿ, ಈಗ ಕಬಲಿಗರಂತ ನಾವು ತಗೋತೀವಿ, ಅವರು ಬರ್ತಾರೆ, ಅನೇಕ ಸಮಾಜದವ್ರು ಬರ್ತಾರೆ, ಎಲ್ಲ ಸಮಾಜದವ್ರು ಬರ್ತಾರೆ. ಆಯಾ ಸಮಾಜದ ಸಮಾಜದ ಜನರು ಅದರಲ್ಲಿ ಭಾಗವಹಿಸುವ ಟ್ರ್ಯಾಕ್ಟರ್ನಲ್ಲಿ ಅವ್ರದ್ದು ಒಂದು ಫೋಟೋ ಇಟ್ಕೊಂಡು ಮೆರವಣಿಗೆಗಳಾಗಿತ್ತು ಅಂತಂದ್ರೆ ಸರಿ ಅನ್ನಿಸ್ತದೆ. ಸಣ್ಣ ಫೋಟೋ ಅಂತೂ ಇದ್ದೇ ಇರ್ತದೆ. ಜೊತೆಗೆ ಎಲ್ಲ ಸಮಾಜದವ್ರು ಸೇರಿ ಮಾಡಿಕೊಂಡು ಒಂದು ದೊಡ್ಡ ಪ್ರಮಾಣದಾಗ ಎಲ್ಲರಿಗೆ ಸೇರಿಸಿದಾಗ ಆಗ್ತದೆ. ಇವ ನಮ್ಮವ ಅಲ್ಲ ಅನ್ನೋದು ಬೇಡ, ಇವ ನಮ್ಮವ ಅನ್ನೋ ಭಾವನೆ ಬಳಸ್ಕೊಂಡು ಎಲ್ಲರಿಗೆ ಸೇರಿಸ್ಕೋಬೇಕು ಅಂತ ನನ್ನ ಸಲಹೆ. ಪ್ರತಿ ವರ್ಷ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕುರಿತಾಗಿ ಕಾಲ್ಕಿ ಹಿರೇಮಠ ಸಂಸ್ಥಾನದ ಆಶ್ರಯದಲ್ಲಿ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾನೇ ಇದೆ. ಈ ವರ್ಷ ಕೂಡ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲರನ್ನು ಈ ಒಂದು ಪೂರ್ವಭಾವಿ ಸಭೆಗೆ ಪೂಜ್ಯರ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ನನ್ನ ಅನಿಸಿಕೆ, ಸಲಹೆ ಏನಿಲ್ಲ, ಅನಿಸಿಕೆ
ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವ, ಅವರ ಲೋಕ ಸಂದೇಶ, ಅವರ ವಚನ ಮೌಲ್ಯ, ಅವರ ತತ್ವಾದರ್ಶಗಳು ಜನಮಾನಸಕ್ಕೆ ಮುಟ್ಟಿಸುವುದೇ ಬಸವ ಜಯಂತಿಯ ಆಶಯ. ಹೀಗಾಗಿ ನಾವು ಬರೀ ಯಾವುದೇ ಒಂದು ವಿಷಯಕ್ಕೆ ಮಹತ್ವ ಕೊಡಲಾರ್ದೇ ಎಲ್ಲ ರೀತಿಯಿಂದಲೂ ಕೂಡ ಯಾವ ರೀತಿಯಾಗಿ ಜನಮನಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಸಾಮಾನ್ಯ ಜನರಿಗೆ, ನಮ್ಮ ಸಮಸ್ತರಿಗೆ ವಿಶ್ವಗುರು ಬಸವಣ್ಣನವರ ಪರಿಣಾಮಕಾರಿಯಾಗಿರ್ತಕ್ಕಂಥ, ಪ್ರಭಾವಿಯಾಗಿರ್ತಕ್ಕಂಥ ವಿಚಾರಗಳನ್ನು ಮುಟ್ಟಿಸುವಂಥದ್ದು ಭಾಳ ಮುಖ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದು ಹೆಂಗಂದ್ರೆ ಇಲ್ಲೇನಾಗ್ತಾ ಇದೆ ಅಂದರೆ, ಬರೀ ಒಂದು ಬಸವ ಜಯಂತಿ ಅಂದರೆ ಬರೀ ಒಂದು ಪೂಜೆ ಮತ್ತು ಮೆರವಣಿಗೆ ಇವೆರಡಕ್ಕೆ ಸೀಮಿತ ಆಗಲಾರ್ದೇ ಮೆರವಣಿಗೆನೂ ಆಗಬೇಕು, ಪೂಜೆ, ಧ್ವಜವಂದನೆ ಅವೆಲ್ಲ ನಡೆಯೋದ್ರ ಮುಖಾಂತರ ವೇದಿಕೆ ಕಾರ್ಯಕ್ರಮ ಅಥವಾ ಆ ಪೂರ್ವದಲ್ಲಿ ಬಸವಣ್ಣವರ ತತ್ವಗಳು ಹೇಳ್ತಕ್ಕಂಥ ಈ ಉಪನ್ಯಾಸ ಈಗಾಗಲೇ ಗುರುಗಳು ಹೇಳಿದರು. ಈ ಮೆರವಣಿಗೆ ಏನಾಗ್ಲತ್ತಂದ್ರೆ ಸುಮಾರು ಒಂದು 5-6-8 ತಾಸು ಈ ಮೆರವಣಿಗೆ ಸಮಯ ಹೋಗೋದ್ರಿಂದ 10-12 ಇಲ್ಲಿ ವೇದಿಕೆ ಕಾರ್ಯಕ್ರಮ ಸಾಮಾನ್ಯವಾಗಿ ಅದು ಹೇಳಾಗ್ತಾಯಿದೆ. ಅದಕ್ಕೆ ಮೆರವಣಿಗೆನೇ ಒಂದು ಸಮಯ, ವೇದಿಕೆ ಕಾರ್ಯಕ್ರಮಕ್ಕೊಂದು ಪ್ರತ್ಯೇಕ ಸಮಯ ಇಡಬೇಕು. ಬಸವಣ್ಣನವರ ವಿಚಾರ ಎಲ್ಲ ರೀತಿಯಲ್ಲಿ ಮೆರವಣಿಗೆ ಅಥವಾ ಮತ್ಯಾವುದೇನಪ್ಪ ಅಂದ್ರೆ ರೂಪಕ ಅಥವಾ ಮತ್ಯಾವುದೇನಪ್ಪ ಅಂತಂದ್ರೆ ವೇಷಭೂಷಣ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಸಾಂಸ್ಕೃತಿಕ ರೀತಿಯಲ್ಲಿ ಅದು ವೇದಿಕೆ ಕಾರ್ಯಕ್ರಮ ಆಗಬೇಕು. ಆಮೇಲೆ ಮೆರವಣಿಗೆ ಭಾಳ ಶಿಸ್ತಾಗಿ, ಯಾವುದೇ ಬರೀ ಗದ್ದಲ ಗೊಂದಲ ಆವೇಶ ಅಥವಾ ಏನಪ್ಪ ಅಂತಂದ್ರೆ ಬರೀ ಒಂದು ಹಾರಾಟ ಚೀರಾಟ ಇದಕ್ಕಷ್ಟೇ ಸೀಮಿತ ಆಗಲಾರ್ದೇ ಭಾಳ ವ್ಯವಸ್ಥಿತವಾಗಿ ಭಾಳ ಎಲ್ಲರೂ ಮಾಡ್ಲತ್ತಿಲ್ಲ ಅಂತಲ್ಲ, ಆದರೆ ನಮ್ಮ ಬಸವ ಜಯಂತಿ, ಬಸವ ತತ್ವ ಪ್ರಸಾರ ಇದು 10ರಲ್ಲಿ 11ನೇ ಕಾರ್ಯಕ್ರಮ ಆಗಲಾರ್ದೇ ಆ 11ರಲ್ಲಿ 1ನೇ ಕಾರ್ಯಕ್ರಮ ಆಗಬೇಕು. ಇಡೀ ಎಲ್ಲ ಸಮುದಾಯಕ್ಕೆ ನಮ್ಮದೊಂದು ಈ ಮೆರವಣಿಗೆ ಆಗಲಿ ಅಥವಾ ಈ ಒಂದು ಕಾರ್ಯಕ್ರಮ ಆಗಲಿ ಅದೊಂದು ಮಾದರಿ ಆಗಬೇಕು, ಅನುಕರಣೀಯ ಕಾರ್ಯಕ್ರಮ ಆಗಬೇಕು. ಹಂಗೆ ಶಿಸ್ತು, ಯಾವುದೇ ಆಟಾಟೋಪಗಳಿಗೆ ಹೆಚ್ಚಿಗೆ ನಾವು ಮಹತ್ವ ಕೊಡಲಾರ್ದೇ ಶಾಂತ ರೀತಿಯಲ್ಲಿ ಮೆರವಣಿಗೆ ಆಗಬೇಕು. ಅಲ್ಲೆಲ್ಲ ಈಗಾಗಲೇ ನಮ್ಮ ವಕೀಲ ಸಾಹೇಬ್ ಹೇಳಿದಂಗೆ ಎಲ್ಲ ಸಮಾಜದ ಬಾಂಧವರನ್ನು ಸೇರಿಸ್ಕೊಂಡು ಭಾಳ ಶಾಂತ ರೀತಿಯಿಂದ ಮೆರವಣಿಗೆ ಆಗಬೇಕು. ಮೆರವಣಿಗೆ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ನಿಗದಿತ ಸಮಯದಲ್ಲಿ ಮುಗಿಬೇಕು. ತಕ್ಷಣ ವೇದಿಕೆ ಕಾರ್ಯಕ್ರಮದ ಮುಖಾಂತರ ಎಲ್ಲ ಸಮಸ್ತರಿಗೆ ಬಸವಣ್ಣನವರ ವಿಚಾರದ ಒಂದು ಸಂದೇಶ ಮುಟ್ಟಬೇಕು ಅನ್ನುವಂಥ ಒಂದು ಸದಾಶಯ ನನ್ನದಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ವಿಷನ್ ಆನೆಗುಡ್ಡಿ ನೆಮ್ಮದಿಯ ಎನ್ನ ಮಾನಪಮಾನ ನೆಮ್ಮದಿಯ ಬೆಳ್ಳಿಕಾಯಿ ದೆಮ್ಮಿಕೆ ಕೂಡಲ ಸಂಗಮ ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರನ್ನು 210 ಕಮರಗಳನ್ನು ನಾನು ಹೃದಯ ಸ್ಮರಿಸಿಕೊಂಡು ಪರಮ ಶಾಖ ಪೂಜ್ಯ ಎಲ್ಲ ಶರಣರಿಗೂ ನಾನು ಶರಣಾರ್ಥಿಸಿ ಇಲ್ಲಿವರೆಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಈಗ ನಾವೇನೋ ಹೇಳ್ತಾಗ, ಯಾಕಂದರೆ ಈಗಲೇ ನಮ್ಮ ಕಾಮಣಸ ಹೇಳಿದ ಪ್ರಕಾರ ಮೆರವಣಿಗೆ ಸಮಯ ಒಂದು ಬೇರೆನೇ ಇರ್ಬೇಕಂತ ಇದೊಂದು ಬೇರೆನೇ ಇರಬೇಕು. ಯಾಕಂದರೆ ಮೆರವಣಿಗೆ ಬಂದ ತಕ್ಷಣ ಯಾರೂ ಇರೋದಿಲ್ಲ. ನಾವು ಅನೇಕ ಸಲ ನೋಡ್ತಾ ಇದ್ದೇವೆ, ಸುಮಾರು ನಾವು 40-50 ಈಗ ನಾವು ಸಭೆದು ಕರಿತಾಯಿದ್ದೆ ಮೊದಲು ಚಂದ್ರಶೇಖರ್ ಪಡೆದ ಅಪ್ಪರಿದ್ದಾಗ ಸರ್ ತಮ್ಮಲ್ಲ ಬಂದು ಮೆರವಣಿಗೆಯಲ್ಲಿ ತಮ್ಮ ಭಾಗಿನ ಐತಿರೋರು ಹೇಳೋದು ಯಾರಿಗೆ ಸಿಗ್ತಿದ್ದಿಲ್ಲ. ಆದರೆ ಈಗ ಕರೆದು ಈಗ ಸ್ಟೇಜ್ ಮೇಲೆ ಕೂಡಿಸ್ತೇ ಅಂತವ್ರು ಅಷ್ಟೇ ಮಾತ್ರ ಬರ್ತಾಯಿದ್ದಾರೆ. ಅದು ತಿಳಿಲಾರ್ದೇ ಯಾವ ರೀತಿ ನಮ್ಮ ಒಳಗೆ ಹುಟ್ಟುತ್ತದ ಆ ರೀತಿ ತಿಳ್ಕೊಂಡು ಬರಬೇಕಾಗಿದೆ ಅಂತ ಅನಿಸಿಕೆ ವ್ಯಕ್ತಪಡಿಸ್ಕೊಂಡು ಮೆರವಣಿಗೆ ಸಮಯನೇ ಬೇರೆ. ಅಪ್ಪರ ಹಂಗೆ ಬೆಳಿಗ್ಗೆನೇ ಒಂದು ಕಾರ್ಯಕ್ರಮ ಚಲೋ ರೀತಿ, ಯಾಕಂದ್ರೆ ಅದು ಪಥ ಚಲೋ ಇಟ್ಟಾರು. ಸುಮ್ಕೆ ನಾವು ಬಿಸಿಲಾಗ ಚೀರಾಡ್ಕೊತ ನೋಡ್ರಿ, ನಾನು ಅನೇಕ ಸಲ ನೋಡೀನಿ. ನಾ ಹೆಚ್ಚದು ವ್ಯಕ್ತಪಟ್ಟಿಗೆ ಹೋಗೋದಿಲ್ಲ. ಅದು ನಮ್ಮ ಮೆರವಣಿಗೆ ಖರ ಮಾಡಬೇಕು ದಿವಸ ಪೂರಕ್ಕೆ ಜನ ಒಳಗೆ ಬಂದು ಸೇರ್ತಾ ಇದ್ದರು, ಅಥವಾ ನಮ್ಮ ಹೆಸರು ಬಸವ ತತ್ವಕ್ಕೆ ಹೆಸರು ಕಲಂಕ ತರಬೇಕಂತೇಳಿ ಒಂದು ಮಾಡ್ತಾಯಿದ್ದಾರೆ. ನಾವು ಅಪ್ಪರು ಅದೇ ಹೇಳ್ಕೊಂಡು ಅಲ್ಲಿ ವಚನ ಅನ್ರಿ ಅಂತಂದ್ರೆ ಅಲ್ಲಿ ಹಾಡುಗಳೇ ಬೇರೆ, ಅಲ್ಲಿ ಕುಣಿತಾನೆ ಬೇರೆ, ಅಲ್ಲಿ ಮಾತಾಡ್ತಕ್ಕಂಥ ಬೇರೆ ವಿಷಯ ಇರ್ತಾರೆ. ಹಿಂಗಂದ್ರೆ ಅವ್ರು ಹೆಂಗೆ ಮಾಡ್ತಾರೆ ರೀ, ಅವ್ರು ಮಾಡ್ದೆ ನಾವು ಮಾಡೀರಿ, ಅವ್ರು ಮಾಡಿದ್ರೆ ನಾವು ಮಾಡಿದ್ರೆ ನಮ್ದೇನೋ ತತ್ವ ನಾವು ಪ್ರಕಾರ ಮೆರವಣಿಗೆ ಮಾಡೋಕೆ ಹೆಂಗೆ ಚಂದ್ರಶೇಖರ್ ಪಟ್ಟಿದ್ದೇವ್ರದ್ದು ಡಿಸೆಂಬರ್ನಲ್ಲಿ ಏಪ್ರಿಲ್ನಲ್ಲಿ ಯಾವ ಪ್ರಕಾರವಾಗಿ ನಾವು ಇದು ಮಾಡ್ತಾಯಿದ್ದೆವು. ಮುಂಜಾನೆ ಜಲ್ದಿ ಎತ್ಕೊಂಡು ಎಲ್ಲರೂ ಒಂದು ಮೆರವಣಿಗೆ ತಗೊಂಡು ಬಂದು
ಆ ಕಾರ್ಯಕ್ರಮ ಮಾಡಿದ್ರೆ ನಾವು ಸಾಯಂಕಾಲ ಒಳ್ಳೆಯ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಆಯ್ತದ ಅದು ಬಿಟ್ಕೊಟ್ಟು ನಾವು ಮೆರವಣಿಗೆ ಅಲ್ಲಿಂದ 4 ಗಂಟೆ ಬಿಟ್ಟು ಅಂದರೆ ಇಲ್ಲಿ ಬಂದು ಕತ್ಲಾಯ್ತು ಬಿಡ್ತಿಗೆ ನಾವು ಹೋದ ವರ್ಷ 2 ವರ್ಷ ಕಾಲ ನೋಡಿದ್ವಿ ಎಲ್ಲ ನಮ್ಮ ಸಂಘದ ಏನು ಅಧ್ಯಕ್ಷರು ಮಾಡಿದರು ಈ ಬಸವಮಿತ್ರ ಅಧ್ಯಕ್ಷರು ಆ ಅಧ್ಯಕ್ಷರು ಮತ್ತು 4-5 ಮಂದಿ ಅಷ್ಟೇ, ಬೇರೆ ಯಾರು ಇಲ್ಲತ್ತೆ. ಮತ್ತು ಅಲ್ಲಿ ಕುರ್ಚಿ ಖಾಲಿ ಅಂತ ಹಂಗಾಗ್ಲತ್ತದ. ಅದಕ್ಕೆ ಯಾವ ರೀತಿ ಮಾಡಬೇಕು ಒಂದು. ಎರಡನೇದು ಈಗಲೇ ನಮ್ಮದು ವಾರದ ಶಂಡ್ ಹೇಳಿದ್ರು, ಎಲ್ಲ ಸಮಾಜದವ್ರಿಗೆ ಪ್ರತಿ ಸಲ ಅಪ್ಪರು ಹೇಳ್ತಾರೆ, ಹೇಳಿ ಪರವಾಗಿಲ್ಲ. ಆದರೆ ಅವ್ರದ್ದು ಫೋಟೋ ಇಟ್ಕೊಂಡು ಅವ್ರ ಜನರು ಒಂದು ಗುಂಪು ತೊಗೊಂಡು ಅವ್ರು ಬರೋದು ಸರಿ ಅನಿಸ್ತದೆ. ಯಾಕಂದ್ರೆ ಈಗ ನಾವು ಒಂದು ರೀತಿಲಿ ಇದ್ದಪ್ಲೆ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಹೋದ್ರೂ ಸಿಗ್ತೋ, ಇಲ್ಲೋದ್ರೂ ಸಿಗ್ತೋ, ಅಲ್ಲೋದ್ರೂ ಹಿಂಗತ್ತದ. ಹಾಗೆ ಎಲ್ಲ ಜನರನ್ನು ಕೂರಿಸ್ಕೊಂಡು ಅವ್ರದ್ದು ಫೋಟೋ ಇಟ್ಟು ಹಿಂದೆ ಬಂದು ಅವ್ರದ್ದು ಜನರದ್ದು ಒಂದು ಕುಂತು ಬಂದು ಸರಿ ಅನಿಸ್ತದೆ ಅಂತಕ್ಕಂಥ ಅವ್ರದ್ದು ಒಂದು ಸರಿ ಅದ. ಆ ರೀತಿ ಮಾಡೋದು ಸರಿ ಇರ್ತದೆ. ದಯವಿಟ್ಟು ನಾ ಅಂಬದೇನು ಮೆರವಣಿಗೆ ಸಮಯ ಬೇರೆ, ಆ ಕಾರ್ಯಕ್ರಮ ಸಮಯ ಬೇರೆ ಮಾಡಿರಿ ಅಂತಕ್ಕಂಥದ್ದು ಅನಿಸಿಕೆ ಮತ್ತೊಂದು ಸಲ ನಾನು ನಿಮ್ಗೆ ಅನಿಸಿ. ಅದಲ್ಲೇ ಈಗಾಗಲೇ 9 ತಾರೀಕು ಇದ್ದ ಪ್ರಯುಕ್ತ 7ನೇ ತಾರೀಕು ಎಲ್ಲ ನಮ್ಮ ಚುನಾವಣೆ ಇದ್ದ ಪ್ರಯುಕ್ತ ಯಾರಿಗೂ ಇಲ್ಲಿ ಲೋಕಲ್ ಲೀಡ್ರನ್ನ ನಾವು ಸಭೆಗೆ ಅವ್ರಿಗೆ ಬರ್ಲಿಕ್ಕೂ ಆಗಿಲ್ಲ, ನಾವು ಕರ್ಲಿಕ್ಕೆ ಹೋಗಿಲ್ಲ ಭೀ. ಯಾಕಂದ್ರೆ ಹೋಗಿದ್ದೋ ಪೇಪರ್ ಕೊಟ್ಟಿದ್ದೇವೆ ನಾವೆಲ್ಲ ಫೋನ್ ಮುಖಾಂತರ. ಶಾಂತ ಸುಮಾರು 100 ಜನರಿಗೆ ಫೋನ್ ಹಚ್ಚೋಕೆ ಇಲ್ಲಿ ಬಂದರು 8 ಜನರೇ. ಅದು ಫೋನ್ ಮಾಡೋ ಬಂದಿರೋಗಿದ್ರು ಅದಕ್ಕೆ ಎಲ್ಲರೂ ನಾನು ಸಣ್ಣ ತಂದಿಲ್ಲ, ನೀವು ತಿಳ್ಕೊಳ್ತೇನೆ. ನಾನು ಸಣ್ಣ ತಂದಿಲ್ಲ, ಅವ್ರು ಸೆಲೆಕ್ಟ್ ಹೇಳ್ತಿದ್ದೇನೆ ಅಷ್ಟೇ. ನಾನು ಫೋನ್ ಹೇಳಿ ಕೂಡ ಬಂದಿಲ್ಲ ಅಂತ ಅದಕ್ಕೆ 8ನೇ ತಾರೀಕಿಗೆ ಮುಂಜಾನೆ ಮತ್ತೊಂದು ಸಲ ಸಭೆ ಕರೆದು ಮಾಡೋದು ಸರಿ ಅನಿಸ್ತದೆ. ಯಾಕಂದರೆ ನೀವೇನು ಈಗ ಪ್ರತಿ ಸಲ ಗುರುಗಳು ಏನು ಹೇಳ್ತಾರೆ ಅವ್ರ ಆದೇಶ ಪ್ರಕಾರ ಮಾಡ್ತೇವೆ ನಾವೆಲ್ಲ. ಅವ್ರ ಆದೇಶ ಮೇರೆಗೆ ನಾವೆಲ್ಲ ದುಡ್ಲಿಕ್ಕೆ ಸಿದ್ಧಿದ್ದೇವೆ. ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಮಾಡ್ತೇವೆ. ಅವತ್ತು ನಾನು ಕೂಡ ಬೆಂಬಲ ಸೂಚಿಸ್ತೀನಿ. ಏನು ನಂಗೆ ಕೆಲಸ ಕೊಡ್ತೀರಿ ಅದಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ನಾನು ಹೇಳೋ ಮಾತುಗಳನ್ನು ಓಂ ಶ್ರೀ ಈಗಾಗಲೇ ಅಪ್ಪರ ನೇತೃತ್ವ ಸಭೆ ಕರೆಯಲಾಗಿದೆ. ಸಭೆಗೆ ಎಲ್ಲರಿಗೂ ಆಹ್ವಾನಿಸಲಾಗಿದೆ. ಎಲ್ಲರೂ ಬರಬೇಕಾಗಿತ್ತು, ಕೆಲವು ಕಾರಣಕ್ಕೆ ಬರಲಿಕ್ಕಿಲ್ಲ. ಅದರ ಸಭೆ ಎಡೆಡ್ ಮಾಡೋದು ಗೊಂದಲ ಆಗ್ತದೆ. ಏನು ಸಭೆ ಆಗ್ತದೆ, ಸಭೆದ ನಿರ್ಣಯ ಆಗ್ತದೆ. ನಮ್ಮ ಒಪಿನಿಯನ್ ಸಭೆದಾಗ ಆಗಲ್ಲ. ಪ್ರಮುಖರು ಬಂದಿರಲ್ಲ. ಈಗ ಮತ್ತೊಂದು ಸಭೆದಾಗ ನೀವು ಬರಲ್ಲ, ನಾವು ಬರಲ್ಲ. ಕೆಲವೊಂದು ಜನ ಬರಲಿಕ್ಕೆ ಅನಾನುಕೂಲ ಆಗಿದೆ. ಅದು ಚುನಾವಣೆ ನಿಮಿತ್ತ ಅಂತೇಳಿ ಹೇಳ್ಬೋದು. ಆದರೆ ಒಂದು ನನ್ನ ಅನಿಸಿಕೆ ಏನು ಅನ್ನಿಸ್ತು ಅಂದ್ರೆ, ಮೆರವಣಿಗೆ ಒಂದು ಟೈಮು, ಬಸವ ಜಯಂತಿ ಕಾರ್ಯಕ್ರಮ ಒಂದು ಟೈಮ್ ಅಂದಾಗ ಮೆರವಣಿಗೆ ಮುಗಿದ ನಂತರ ಎಲ್ಲರೂ ಎತ್ತಿಂದತ್ತೆ ಹೋಗ್ತಾರ ಅಂಥೇಳಿ ಒಂದು ಅನ್ನಿಸ್ತಾ ಇದೆ. ಆದ್ರೆ ಮೆರವಣಿಗೆನೂ ಏನದ ಅಂದ್ರೆ ತಂಪು ಸಮಯದಾಗ ಆಗಬೇಕು. ಮುಂಜಾನೆ ಜಲ್ದಿರ ಆಗಬೇಕು ಒಂದು, ಇಲ್ಲಾಂದ್ರೆ ಸಾಯಂಕಾಲ 4-5 ಗಂಟೆಗೆ ಆಗಿ ಬೇಗ ಮೆರವಣಿಗೆ ಮುಗಿಸ್ಕೊಂಡು ಬಂದು ಕಾರ್ಯಕ್ರಮ ಸ್ಟಾರ್ಟ್. ಇಲ್ಲ ಹೋಯ್ತು ಮುಂಜಾನೆ ಜಲ್ದಿ ಮೆರವಣಿಗೆ ಆಯಿತು ಅಂದ್ರೆ ಮುಂಜಾನೆ ಒಂದು ಕಾರ್ಯಕ್ರಮ, ಮಧ್ಯಾಹ್ನ ಕಾರ್ಯಕ್ರಮ, ಸಂಜೆ ಕಾರ್ಯಕ್ರಮ ಟೈಮ್ ಟೇಬಲ್ ಏನದ, ಅದು ರೂಪರೇಷೆ ಏನದ ಅಂತ ಅಪ್ಪರಿಗೆ ಗೊತ್ತು. ಅದ್ರ ಸಲುವಾಗಿ ಒಟ್ಟಿನಲ್ಲಿ ನನ್ನ ಅನಿಸಿಕೆ ಏನದ ಅಂದ್ರೆ ಮೆರವಣಿಗೆ ಏನದ ತಮ್ಮ ಸಮಯದಾಗ ಆದರೆ ಸ್ವಲ್ಪ ಮೆರವಣಿಗೆಯಲ್ಲಿ ಹೆಚ್ಚು ಜನ ಭಾಗವಹಿಸ್ತಾರೆ ಅಂಥೇಳಿ ನಮ್ದೊಂದು ಅನಿಸಿಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಬಸವಣ್ಣನವರಿಗೆ ಜಯವಾಗಲಿ. ಧರ್ಮಗುರು ಬಸವಣ್ಣನವರಿಗೆ ಜಯವಾಗಲಿ. ಬಸವಾದಿ ಶಿವಶರಣರಿಗೆ ಜಯವಾಗಲಿ. ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ಅಪ್ಪಾಜಿ ಪಾದಕ್ಕೆ ಶರಣಗಳು. ಸಾಯಂಕಾಲ ಮೆರವಣಿಗೆ ಮಾಡಿ ಕಾರ್ಯಕ್ರಮ ಮಾಡಬೇಕಂತ ನಾನು ತಾವು ಏನು ನಿರ್ಣಯ ಕೊಟ್ಟರೆ ಆ ನಿರ್ಣಯ ನಾವೆಲ್ಲ ನಮ್ಮ ಸಂಗಮದ ಗುಂಡಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರ ಶ್ರೀ ಚರಣಕ್ಕೆ ಶ್ರೀನಿವಾಸನ ಸಲ್ಲಿಸಿ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವ ಎಲ್ಲ ಶರಣ ಬಂಧುಗಳು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ
ಬೀದರ ಜಿಲ್ಲೆಯಲ್ಲೇ ವಿಜೃಂಭಣೆಯಿಂದ ಒಂದು ಬಸವ ಜಯಂತಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಕುಂದುಕೊರತೆಗಳನ್ನು ನಾವು ಸ್ವಲ್ಪ ನಿವಾರಿಸಿಕೊಂಡು ಅದಕ್ಕೆ ಮತ್ತಿಷ್ಟು ಸ್ವಲ್ಪ ಮೆರುಗು ಬರೋಂಗೆ ಆಗಬೇಕು ಅಂತ ನಮ್ಮದೊಂದು ಆಸೆ. ಮೆರವಣಿಗೆ ಅಂತೂ ಬೇಕೇ ಬೇಕು. ಎಲ್ಲರೂ ಕೆಲವು ಮೆರವಣಿಗೆ ಯಾಕೆ ಟೈಮ್ ಮಾಡಬೇಕಂದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಅನಿಸಿಕೆ. ಯಾಕೆಂದರೆ ಬೆಳಗ್ಗೆ ಹೆಣ್ಮಕ್ಳು ತಾಯಂದ್ರೆ ಎಲ್ಲ ಮನೆಗೆಲ್ಲ ಅಡುಗೆ ಮಾಡೋದು ಅದು ಮಾಡೋದು ಅದರಲ್ಲಿ ಇರ್ತಾರೆ. ಬೆಳಿಗ್ಗೆ ಬರ್ರಿ ಅಂದರೆ ಯಾರು ಹೆಣ್ಮಕ್ಳು ತಾಯಂದ್ರೆ ಯಾರೂ ಬರಲಿಕ್ಕೆ ಆಗಲ್ಲ. ಸಾಯಂಕಾಲ ಟೈಮಿಗೆ ಏನನ್ಬೇಕಂದ್ರೆ ಸ್ವಲ್ಪ ಶಿಸ್ತಿನಿಂದ ಸ್ವಲ್ಪ ಏನೋ ಅದಕ್ಕೆ ಮುತುವರ್ಜಿ ವಹಿಸ್ತಾರೆ. ಸ್ವಲ್ಪ ಹಿರಿಯರು ಮಾರ್ಗದರ್ಶನದಾಗ ನಾವು ಡಿ ಜೆ ಹಚ್ಚಲಿ ಅಥವಾ ಏನೋ ಹಾಡುಗಳು ಹಾಕಲಿ, ಅದಕ್ಕೆ ಬಸವಣ್ಣನವರು ವಚನಗಳು ಬಿಟ್ಟು ಬೇರೆ ಯಾವುದೇ ಆಸ್ಪತ್ರೆ ಕೊಡಬಾರ್ದು ಅಂತ ನಮ್ಮದೊಂದು ವಿನಂತಿ. ಯಾಕೆಂದರೆ ಬೇರೆ ಬೇರೆ ಜನ ಹುಡುಗರು ಬಂದು ಒಳಗೆ ಗಲಾಟೆ ಮಾಡೋದು, ಕುಣಿಯೋದು, ಕಿಪ್ಪಳಿಸೋದು ನಮ್ಮ ಸಂಸ್ಕೃತಿ ಅಲ್ಲ ಅದು. ಬಸವಾದಿ ಶರಣರ ಸಂದೇಶ ಅಂದರೆ ಇನ್ನೊಬ್ಬರಿಗೆ ಆದರ್ಶ ಆಗಬೇಕು. ಈಗ ಶರಣರು ಹೇಳಿದ್ರು 10ರಲ್ಲಿ 11 ಆಗಬಾರ್ದು, 11ರಲ್ಲಿ ನಾವು ಒಂದಾಗಿರಬೇಕು, ಒಂದೇ ಆಗಬೇಕು, ಒಂದು ನಂಬರ್ ಬರಬೇಕು ಅಂತಂದರೆ ನಮ್ಮಲ್ಲಿ ಸ್ವಲ್ಪ ಹಿರಿಯರು ಮುತುವರ್ಜಿ ವಹಿಸ್ಬೇಕಾಗ್ತದೆ. ನಾವೇನು ಮಾಡ್ತೀವಿ ಅಂದರೆ ಬರೀ ಸಣ್ಣ ಮಕ್ಕಳ ಕೈದಾಗ ಕೊಟ್ಬಿಟ್ಟು ನಾವೆಲ್ಲ ಹಿರಿಯರು ಬಾಜಿ ಆ ಕಡೆ ಈ ಕಡೆ ಸೇರ್ಕೋತೀವಿ. ಅಲ್ಲಿ ಗದ್ದಲ ಮಾಡಿಕೊಂಡು ಅಲ್ಲಿ ಸುಮಾರು 4-5 ತಾಸು ಮೆರವಣಿಗೆದಾಗ ಹೋಗ್ತದೆ. ಹಂಗೆ ಮಾಡೋದ್ರಿಂದ ನಾವು ಸ್ವಲ್ಪ ಹಿರಿಯರು ಅದಕ್ಕೆ ಮುತುವರ್ಜಿ ವಹಿಸ್ಕೊಂಡು ಆ ಜವಾಬ್ದಾರಿ ಅದನ್ನು ಕೊಟ್ಟು ಅದನ್ನು ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಇದು ಮಾಡಬಾರ್ದು ಅಂತ ನಮ್ಮದು ಒಂದು ಅನಿಸಿಕೆ. ಕಾರ್ಯಕ್ರಮ ಎರಡೂ ಆಗಬೇಕಾಗ್ತದೆ. ಮೆರವಣಿಗೆಯಿಂದ ಎಷ್ಟು ಮೆರಗು ಬರ್ತದೆ, ವೇದಿಕೆನೂ ಬೇಕು, ಮೆರವಣಿಗೆನೂ ಬೇಕು. ಯಾಕಂದರೆ ಎಲ್ಲ ಜನ ಬೇರೆ ಬೇರೆ ಥರದವ್ರು ಎಲ್ಲರೂ ಮಾಡ್ತಾರೆ ಅಂದಮೇಲೆ ನಾವು ಗುರು ಬಸವಣ್ಣ ವಿಶ್ವಕ್ಕೆ ಒಂದು ಶ್ರೇಷ್ಠ ವ್ಯಕ್ತಿ ನಮಗೆ ನಮ್ಮ ಅಪ್ಪವರು ಅಂತ ಅಂದಾಗ ನಾವು ಅದಕ್ಕೆ ವಿಜೃಂಭಣೆಯಿಂದೇ ಮಾಡಬೇಕು. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅವ್ರು ಬರಬೇಕು, ಇವ್ರು ಬರಬೇಕು ಅಂತಿಲ್ಲ. ಧರ್ಮ ಪೂಜಾರೊಬ್ಬರಿದ್ರೆ ಸಾಕು. ಮೆರವಣಿಗೆದಾಗ ಎಷ್ಟು ಜನ ಬರ್ತಾರೆ ಎಲ್ಲರೂ ನಿಷ್ಠೆಯಿಂದ, ಎಷ್ಟೇ ಜನ ಬರಲಿ ಅದಕ್ಕೆ 1000 ಜನ ಸೇರಿ ಗದ್ದಲ ಮಾಡೋಕ್ಕಿಂತ ನಿಷ್ಠೆಯಿಂದ ಶಿಸ್ತು ಒಂದು ಇದರಿಂದ ಬರಬೇಕು ಮೆರವಣಿಗೆ ಅಂತ ನಮ್ಮದೊಂದು ವಿನಂತಿ. ಎಲ್ಲರಿಗೂ ಗೊತ್ತಿಲ್ಲ ಶರಣಾರ್ಥಿಗಳು. ಮತ್ತೊಂದು ಬಸವಣ್ಣನ ಮೂರ್ತಿ ಬಳಿ ನಾವು ಪ್ರತಿ ಸಲ ಧ್ವಜಾರೋಹಣ ಆಗ್ತಾ ಇಲ್ಲ. ಅಲ್ಲಿ ವರ್ಷ ಆದ ವರ್ಷ ನಾವು ನೋಡಿದ್ವಿ, ರೊಟ್ಟೆ ಒಂದ್ಸಲ ಮಾಡಿದ್ರು, ಮತ್ತೊಂದು ಒಂದ್ಸಲ ಮಾಡಿದ್ರು. ಹಿಂಗೆ ಅದೊಂದು ನೇಮದ ಪ್ರಕಾರ ಗುರು ಬಸವಣ್ಣ ಒಂದು ಜಯಂತಿ ಆಗಲಿ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡಿದಾಗ ಧ್ವಜ ಏನು ಮಾಡ್ಕೊಂಡು ಬರೇ ಹಳೆಯದು ಹರಿದಿದ್ದು ಹಾಗೆ ಹಾರಾಡ್ತಾ ಇರ್ತದೆ. ಅದು ಒಂದು ಎಲ್ಲರಿಂದ ವಿನಂತಿ ಅಂದರೆ ನಮಗೂ ಮಾಡಬೇಕಂದ್ರೆ ಅದು ಬಟ್ಟಿ ಅದು ಧ್ವಜ ಏರ್ಸೋದು ಸ್ವಲ್ಪ ಯಾರೋ ಒಬ್ಬರು ಸಮಿತಿ ಅದಕ್ಕೆ ಹೆಂಗೆ ಹಿರಿಯರಿಗೆ ವಿಶ್ವನಾಥಪ್ಪ ಜೆ ಸಾಬರು ಇಲ್ಲಿ ಹೆಂಗೆ ಆಶ್ರಮದಾಗ ಇರ್ತಾರಲ್ಲ ಅಲ್ಲಿ ಒಂದು ಧ್ವಜಕ್ಕೂ ಸ್ವಲ್ಪ ಯಾವಾಗ ನೋಡ್ತಾ ಇದ್ದು ಅದು ಸ್ವಲ್ಪ ಇದಾದಾಗ ಸ್ವಚ್ಛತೆ ಮತ್ತು ಅದಕ್ಕೊಂದು ಧ್ವಜ ಯಾವಾಗಲೂ ಹಾರಾಡ್ತಾ ಇರಬೇಕು ಅಂತ ನನ್ನೊಂದು ವಿನಂತಿ ಅಲ್ಲ. ನಮಗೆ ಹೇಳಿದ್ರೆ ನಾವೇ ಅದಕ್ಕೆ ಧ್ವಜ ಒಂದು ರೆಡಿ ಮಾಡಿಕೊಂಡು ಅದಕ್ಕೆ ನೋಡ್ಕೋತೇವೆ. ಹಾಂ ಇಲ್ಲ, ಯಾವಾಗ ಅದಕ್ಕೆ ಸ್ವಚ್ಛತೆ ಮತ್ತು ಅದಕ್ಕೆ ಒಂದು ಧ್ವಜ ಯಾವಾಗಲೂ ಇರಬೇಕು. ಇಲ್ಲ, ನಮಗೆ ಜವಾಬ್ದಾರಿ, ನಾವು ನೀವು ಮಾಡ್ರಿ ಅಂದ್ರೆ ನಾವೇ ಅದಕ್ಕೆ ಇಲ್ಲ ಅಂದ್ರೆ ಆಗಲ್ಲಪ್ಪ. ಸುಮ್ಮನೆ ಇದಕ್ಕೆ ಧ್ವಜದಲ್ಲಿ ಅಲ್ಲಿ ಸ್ವಚ್ಛತೆ ಧ್ವಜ ಸ್ವಲ್ಪ ನೋಡ್ಕೊತಾ ಇರ್ಬೇಕು ಮ್ಯಾಗ ಮ್ಯಾಗ ಅಂತ. ನಮ್ಮ ಪಾದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಚುನಾವಣೆ ನಿಮಿತ್ತ ಅಡಚಣೆ ಆಗ್ತಾ ಇದೆ. 8ನೇ ತಾರೀಕಿಗೆ ಮೀಟಿಂಗ್ ಮಾಡಬೇಕು, ಸಮಯ ಇಲ್ಲ. ಏನು ಅಪ್ಪಾಜಿಯವರು ನಿರ್ಣಯ ಮಾಡ್ತಾರೆ ಅದಕ್ಕೆ ನಮಗೆಲ್ಲ ಒಪ್ಪಿಗೆ ಅದ. ನಮ್ಗೆ ಏನೋ ಕೆಲಸ ಕೊಟ್ಟು ಜವಾಬ್ದಾರಿ ಕೊಟ್ಟರು ನಾವು ನಿಭಾಯಿಸ್ಲಿಕ್ಕೆ ಅಪ್ಪಾಜಿಯವ್ರಿಂದ ನಾವು ಸಮ್ಮತಿ ಅಂತ. ಸಂತೋಷ ಪದವರು ಭಾಳ ಜನರದ್ದು ಅಂದ್ರೆ ಟೈಮ್ ಉಳಿತಾಯ ಇಷ್ಟೊತ್ತು ಎಲ್ಲರೂ ಭಾಳ ಹೆಮ್ಮೆ ಖುಷಿ ಬಸವ ಜಯಂತಿ ವಿಜೃಂಭಣೆಯಿಂದ ಆಗಬೇಕು ಎಂಬುದು ಒಂದು. ಎರಡನೇದೇನು ಅಂದ್ರೆ ಮೆರವಣಿಗೆ ಬಗ್ಗೆದಾಗ ಮುಂಜಾನೆ ಮಾಡಿದ್ರು ಚಲೋ, ಸಾಯಂಕಾಲ ಡೈರೆಕ್ಟ್ ವೇದಿಕೆ ಕಾರ್ಯಕ್ರಮ ಮಾಡಿರಿ ಅಂಬೋದು ಹೇಳಿದ್ರು. ಮತ್ತು ನಮ್ಮ ಶರಣಪ್ಪ ಸರು, ಆನಂತರ ನಮ್ಮ ಸಂಗಮದವರು ಅವರೆಲ್ಲ ಇಲ್ಲ ಮೆರವಣಿಗೆನೂ ಇರಲಿ ಮತ್ತು ವೇದಿಕೆ ಕಾರ್ಯಕ್ರಮ ಇರಲಿ ಅಂದರು. ನಮ್ಮ ಶಂಭುಲಿಂಗ ಕಾಮಣ್ಣ ಸರು ಎಲ್ಲರೂ ಭಾಳ ಮುಖ್ಯವ. ವೇದಿಕೆ ಮೆರವಣಿಗೆ ಅಷ್ಟು ಅದೂ ಬೇಕು, ಅದಕ್ಕಿಂತ ಮತ್ತು ಇವು ವೇದಿಕೆ ಕಾರ್ಯಕ್ರಮವೂ ಇರಬೇಕು ಅಂಬದು ಹೇಳಿದ್ರು. ಒಟ್ಟಾರೆ ಎಲ್ಲರ ಸಲಹೆ ಸೂಚನೆ ನಮ್ಮ ಡಾಕ್ಟರ್ ಅಮಿತ್ ಅಷ್ಟವರು, ವಾರದವರು ಅವರೆಲ್ಲ ಇನ್ನೂ ಒಂದು 8ನೇ ತಾರೀಕಿಗೆ ಒಂದು ಸಭೆ ಮಾಡಿದ್ರೆ ಇನ್ನೂ ಅವರೆಲ್ಲರೂ ಪ್ರತಿ ವರ್ಷ ಎಲ್ಲರೂ
ಮಿಂಗಲ್ ಆಗ್ತಾರೆ ಇನ್ನೂ ಆ ಸಂಖ್ಯೆ ಬರ್ತದ ಅಂತಕ್ಕಂಥದ್ದು ಹೇಳಿದ್ರು. ಈ ನಮ್ಮ ಗಣಪತಿ ಬಾವ್ಗೆ ಸರ್ ಈಗ ನಿರ್ಣಯ ಆಯಿತು ಅಂದ್ರೆ ಮುಂದೆ ನಮಗೆ ಸಮಯ ಕಡಿಮೆ ಅದ. ಮುಂದೆ ನಮಗೆ ಮಾಡಲಿಕ್ಕೆ ಇವತ್ತು ನೀವು ನಿರ್ಣಯ ಮಾಡಿದ್ರಿ ಅಂದ್ರೆ ಕೆಲಸ ಎಲ್ಲರೂ ಮಾಡ್ಕೋತೀವಿ, ಅವರು ಬಂದು ಇದ್ರಾಗ ಇನ್ವಾಲ್ವ್ ಆಗಲಿ ಎಂಬ ವಿಚಾರಗಳು ಹೇಳಿದ್ರು. ಆರಂಭದಲ್ಲಿ ನಮ್ಮ ಬುರಾಳಿಯವರು ಎಲ್ಲರೂ ಚಲೋ ಸಲಹೆಗಳೇ ಕೊಟ್ಟಾರ. ಈಗ ನಾವೇನು ಆರಂಭದಲ್ಲಿ ಹೇಳಿದೆವು ಅಂದ್ರೆ ನಮಗೂ ಏನು ನಿರ್ಣಯ ತಗೋಬೇಕಂಬುದು ಇತ್ತೀಚೆಗೆ ಒಂದು 2-3 ವರ್ಷ ಇತ್ತು ಎಲ್ಲರೂ ಕೂಡ್ಕೊಂಡು ಭಾಳ ಯಶಸ್ವಿ ಮಾಡ್ಯಾರ. ಈ ಚುನಾವಣೆ ಇರೋದ್ರಿಂದ ಅವರೆಲ್ಲರೂ ಬ್ಯುಸಿ ಇರೋದ್ರಿಂದ ನಾವು ಏನು ನಿರ್ಣಯ ತಗೋಬೇಕಂಬುದು ನಾವು ಗೊಂದಲದಾಗ ಇದ್ದೀವಿ, ನೀವು ಸಲಹೆ ಕೊಡ್ರಿ ಅಂತ ನಾವು ಮಾತಾಡಿದ್ದೀವಿ. ಅದ್ರ ಜೊತೆ ಒಂದು 5 ದಿನ ಒಂದು ಬಸವಣ್ಣವ್ರ ಕುರಿತು ಒಳ್ಳೊಳ್ಳೆ ಉಪನ್ಯಾಸಕರನ್ನು ಬಸವಣ್ಣವ್ರ ಕುರಿತು ಬೆಳಕು ಚೆಲ್ತಕ್ಕಂಥದ್ದು ಒಂದು 5 ದಿನ ನಡಿಬೇಕು. 5ನೇ ದಿನ ಕೊನೆಗೆ 10ನೇ ತಾರೀಕು ಒಂದು ಮೆರವಣಿಗೆ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಅಂಬದು ಹೇಳಿದ್ವಿ. ಈಗ ಇದಕ್ಕೆಲ್ಲಕ್ಕೂ ತಾವು ಇದ್ರ ಬಗ್ಗೆ ಒಂದೆರಡು ಮೊದಲು ಬಿರಾದರ್ ಸರ್ ತಾವು 2 ಮಾತಾಡಿ ಆನಂತರ ಅವರೇ ತಾವು ಆಯ್ತು. ಈಗ ಎಲ್ಲರೂ ಅದೇ ಈಗ ತಾವೇ ನಮ್ಮ ಬಾವ್ಗಿಯವರು ಕಾರಮುಂಗಿಯವರು ಅದೇ ಅವರು ಬಸವಣ್ಣನೇ ಗುರು, ಪ್ರಭುದೇವರ ಲಿಂಗ, ಸಿದ್ದರಾಮಯ್ಯ ಜಂಗಮ, ಮಡಿವಾಳಯ್ಯನೇ ಎಲ್ಲ ಎತ್ತ ತಂದೆ ಚನ್ನ ಬಸವಣ್ಣ ಎನ್ನ ಪರಮರಾಧ್ಯರು ಇಂದು ಸುಖಿಯಾದೇನು ಕಾಣ ಚನ್ನಮಲ್ಲಿಕ. ಮಹಾಮಾನವತಾವಾದಿ, ಸಕಲ ಜೀವಾತ್ಮನಿಗೆ ಲೇಸಿದ ಮಹಾಗುರು ಬಸವಾದಿ ಪ್ರಮಥನ್ನು ನನ್ನ ಹೃದಯದಲ್ಲಿ ಧ್ಯಾನಿಸುತ್ತಾ ಸತ್ಸುಖವಾದ ಸದ್ಗುಣವಾದ ಲಿಂಗೈಕ್ಯ ನಡೆದಾಡುವ ದೇವರು ಡಾಕ್ಟರ್ ಚನ್ನಬಸವಪ್ಪನವರ ಸೇತುವೆಗಳ ಮನೆಯಲ್ಲಿ ನಡೆಯುವ ಸದ್ಗುರು ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟಲಿಯವರ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸೂಚಿಸುತ್ತಾರೆ. ಈ ಭಾರತೀಯ ದೇವರಾದಂಥ ಗುರು ನನ್ನ ಅನಂತ ಪ್ರಣಾಮಗಳನ್ನು ಸೂಚಿಸುತ್ತಾ ಅವತ್ತು ಇವತ್ತಿನ ಬಂದು ತಾವೆಲ್ಲ ಬಹಳ ಪೂರ್ವಕವಾಗಿ ಪರಿಣಾಮ ಸ್ವರೂಪವಾಗಿ ಸಲಹೆ ಕೊಟ್ಟಿದ್ದು ಎಲ್ಲರಿಗೂ ನನ್ನ ಅನಂತ ನಮ್ಮದು ಪಥಸಂಚಲನ ನನ್ನ ವಿಚಾರ ಮುಂಜಾನೆ ಪಥಸಂಚಲನ ಮಾಡಿ ಜಂಡವನ್ನು ಮುಗಿಸಿ ಹೋಗಿ ಮತ್ತು ಯಾಕೆ ಬಿಸಿಲಿರೋ ಕಾರಣ ಭಾಳ 3-4 ಭಾಷೆ ವೇದಿಕೆ ಶುರು ಆಗಬೇಕಂಬ ನನ್ನ ವಿಚಾರ. ನಮ್ಮದು ಗುಂಡಪ್ಪ ಅವ್ರು ಏನು ಹೇಳಿದ್ರು ಮಧ್ಯಾಹ್ನದಿಂದ ಹೆಣ್ಮಕ್ಳಿಗೆ ಬರೋಲ್ಲ. ನನ್ನ ವಿಚಾರ ಅಂದ್ರೆ ಮುಂಜಾನೆ ಮತ್ತು ಸಂಚಲನ ಗೊತ್ತು ನಾವು ಒಂದು ಹಬ್ಬನೇ ತಿಳ್ಕೊಂಬ ಎಲ್ಲರೂ ಪರಿಣಾಮ ಸ್ವರೂಪವಾಗಿ ನಮ್ಮ ಇವ್ರು ಡಾಕ್ಟರ್ ಸಾಹೇಬ್ ಹೇಳಿದ್ರು ಏನಾದ್ರು ಯಾರು ಬರೋರು ನಿಮ್ಮ ಕೈ ಯಾರು ಸರಿ ಇರ್ತಾರೆ ಬರ್ತಾರೆ ಎಲ್ಲರೂ ಹ್ಞೂ ಅಂತ ಕರ್ಕೋರಿ. ಈಗ ನೀವೇನು ಮಹಾಮಾತು ಬಂದಿರಿ ನೀವು ಮತ್ತೊಬ್ಬ ಶ್ರೇಷ್ಠಿಲ್ಲ ನನ್ನ ಅನುಭವ. ಅವ ಬರಲಿ ಇವ ಬರಲಿ ಯಾವ ಬರ್ತಾನ ಗುರುಗಳ ಅದಕ್ಕೆ ನನ್ನ ವಿಚಾರ ಮಹಾಗುರು ಹೇಳ್ತಾರೆ ಇಲ್ಲಿ ಕರ್ನಾಟಕ ಬೇಡ ಅಂತ ನಾ ಅಲ್ಲತ್ತಿಲ್ಲ, ಎಲ್ಲರಿಗೆ ಕರ್ಕೊಂಡೇ ಮಾಡ್ಬೇಕಾಗ್ತದೆ. ಅದಕ್ಕೆ ಟೈಮೇ ಇಲ್ಲಲ್ಲ. ಅವ್ರು 5 ದಿನ ನಮ್ಮ ಗುರುಗಳು 5 ದಿನ ಅಂತ ನನ್ನ ವಿಚಾರ ಏನಾದ್ರು 8, 9, 10 8, 9 2 ದಿನ ಸಂಜೆ ಪ್ರೋಗ್ರಾಮ್ ವೇದಿಕೆ ಆಗಬೇಕು. 3 ದಿನ ನಕ್ಷತ್ರತೆ ಇರ್ತದಲ್ಲ, 3 ಪ್ರೋಗ್ರಾಮ್ ಆಗಬೇಕು ಅನ್ನೋದು ರಾತ್ರಿ ನನ್ನ ವಿಚಾರ. ಮತ್ತು ಯಥಾ ಪ್ರಕಾರವಾಗಿ ನೀವು ಗುರುಗಳೇನು ಅದಕ್ಕೆ ನಿರ್ಣಯ ತಗೋತಾರೆ ನೋಡಪ್ಪ, ಅದಕ್ಕೆಲ್ಲರೂ ಬದ್ಧರಿದ್ದೀವಿ. ತಾವೇ ಶ್ರೇಷ್ಠ, ತಾವೇ ಎಲ್ಲಕ್ಕೂ ಮಹತ್ವ. ಬರ್ತಾರೆ ಎಲ್ಲರೂ ಕರೆಯರಿ, ಯಾರಿಗೆ ಕರೀರಿ ಅಂತಿಲ್ಲ, ಅದು ನಿಮ್ಮ ನಿರ್ಣಯ ಆಗ್ತೀವಿ ನಿರ್ಣಯ ಅಂಥೇಳಿ ನನ್ನ ವಿಚಾರ. ಚಲೋ ಅದ ಮುಂಜಾನೆ ಜಲ್ದಿ ಅಂತ ಸಮಯನೇ ಇಲ್ಲಲ್ರಿ. ಟೈಮೇ ಶಾರ್ಟ್ ಮಾಡಿ ಭಾಳ ಒಂದು ಶಿಸ್ತುಬದ್ಧಿರ್ತಕ್ಕಂಥ ಕಾರ್ಯಕ್ರಮ ಅದ. ಅದು ಮೆರವಣಿಗೆಗಿಂತಲೂ ಭಾಳ ಪರಿಣಾಮಕಾರಿಯಾಗಿದೆ. ಪಥಸಂಚಲನೆ ಮಾಡೋದ್ರಿಂದ ಇನ್ನೊಂದು ಇರ್ತಕ್ಕಂಥ ಒಂದು ಸಮಾಜಕ್ಕೂ ಒಳ್ಳೆಯ ಇರ್ತಕ್ಕಂಥ ಮೆಸೇಜ್ ಇರ್ತದೆ.
ಕುಣಿಯೋದು ಕುಪ್ಪಳಿಸೋಕ್ಕಿಂತಲೂ ಪಥಸಂಚಲನ ಏನು ಮಾಡ್ತಕ್ಕಂಥ ಒಂದು ಶಿಸ್ತುಬದ್ಧತೆಯನ್ನು ನಾವು ಬೇರೆ ಇರ್ತಕ್ಕಂಥದ್ರಲ್ಲಿ ಒಂದು ಮಾದರಿ ಇರ್ತಕ್ಕಂಥ ಒಂದು ಕೆಲಸ ಅಂತ ಹೇಳ್ತೀವಿ. ಪಥಸಂಚಲನ ನೀವು ಮಾಡ್ತಾ ಇರೋದು ಭಾಳ ಶ್ಲಾಘನೀಯವಾದದ್ದು. ಅದು ಹಾಗೆ ಏನಪ್ಪ ಮುಂದುವರಿಬೇಕಂತ ನನ್ನ ಒಂದು ಅನಿಸಿಕೆ. ಈ ವಿಚಾರ ಯಾವ್ದಾದ್ರು ಒಂದೇ ಆಯ್ತು, ಎರಡೇ ಒಂದೇ ಬೇಕಾವ? ಇರ್ಲಿ ಎಂಬ ಮಾತು ಹೇಳತ್ತಾರ ವಾರದು. ಎರಡು ಒಂದೇ ಆಯ್ತು, ಎರಡೇ ಬೇಕಾವ? ಇಷ್ಟೊತ್ತು ತಾವೆಲ್ಲರೂ ಭಾಳ ಒಳ್ಳೊಳ್ಳೆ ಸಲಹೆಗಳು ಕೊಟ್ಟಿರಿ. ಇಷ್ಟೊತ್ತು ತಾವೆಲ್ಲರೂ ಭಾಳ ಒಳ್ಳೊಳ್ಳೆ ಸಲಹೆಗಳು ಕೊಟ್ಟಿರಿ. ಇನ್ನೂ ಕೊಡೋರಿದ್ರಿ, ಆದರೂ ಸಮಯದಿದ್ದಿನ ಸಲುವಾಗಿ ನೇರವಾಗಿ ಈಗ ಎಷ್ಟೋ ಜನರನ್ನ ಹೆಸರು ತೆಗೆದುಕೊಂಡಿಲ್ಲ. ನೀವು ಭಾಳ ಚಲೋ ನಮ್ಮ ಕಾಮಣ್ಣ ಸರ್ ಇರ್ಬೋದು, ನಮ್ಮ ಸಂತೋಷ್ ಹಡಪದ್ ಇರ್ಬೋದು, ಶಾಣಪ್ಪ ಬಿರಾದರ್ ಸರ್ ಇರ್ಬೋದು, ಅನೇಕ ಜನರೆಲ್ಲ ನಮ್ಮ ಪ್ರಭು ಡಿಗ್ಗೆ ಸರ್ ಇರ್ಬೋದು, ಅನೇಕರೆಲ್ಲ ಸಲಹೆಗಳು ಕೊಟ್ಟಿರಿ. ಒಟ್ಟು ಎಲ್ಲರ ಉದ್ದೇಶ ಏನು ಅಂದ್ರೆ ಬಸವಣ್ಣವ್ರ ಜಯಂತಿ ನಮ್ಮ ಎಲ್ಲರಿಗೂ ಇದು ದೊಡ್ಡ ಹಬ್ಬ ಅದ, ಯಶಸ್ವಿ ಮಾಡ್ಬೇಕನ್ನೋದೇ ನಿಮ್ಮೆಲ್ಲರ ಕಳಕಳಿ ಅದ. ಆ ದಿಶೆಯಲ್ಲಿ ಇಷ್ಟೇನು ಈಗೇನು ನಾವು 5 ದಿನ ಕಾರ್ಯಕ್ರಮ ಆಗ್ಬೇಕಂದೀವಿ. ಬಿರಾದರ್ ಸರ್ 3 ದಿನ ಅಲ್ಲತ್ತಾರಲ್ಲ, 3 ದಿನ ಮಾಡಿಕೊಂಡು ಈಗೇನು ನನಗೂ ಭಾಳ ಜನರು ಮಾತಾಡ್ಯಾರ ಏನಂತ ಅಂದ್ರೆ ಈ ಮೆರವಣಿಗೆ ಬಗ್ಗೆ ಮತ್ತು ಪಥಸಂಚಲನದ ಬಗ್ಗೆ. ಅಪ್ಪೋರು ಏನು ನಸ್ಕಿನಾಗ ಇಡ್ಲತ್ತಾರ ಸುಪ್ರಭಾತ ಸಮಯದಾಗ, ಅದು ಭಾಳ ನಮಗೆಲ್ಲರಿಗೆ ಇಡೀ ದಿನ ಪಾಸಿಟಿವ್ ದಿನಗಳು ನಡೆದವ ಅಂತಕ್ಕಂಥ ಮಾತು ಅನೇಕರು ಹೇಳ್ಯಾರ. ನಾವು ಅಪ್ಪೋರ್ದು ವಚನ ಜಾತ್ರೆ ನಿಮಿತ್ತ DJ ಹಚ್ಕೊಂಡು ಬಂದವರಿದ್ದೆವು. ಈಗೊಂದು 2-3 ವರ್ಷ ಆಯಿತು ಯೂತ್ ಬಾಲ್ಕಿ ಎಲ್ಲರೂ ಸೇರ್ಕೊಂಡು ಭಾಳ ವಿಜೃಂಭಣೆಯನ್ನು ಮಾಡ್ಲತ್ತಾರ. ಅದರದಿಂದ ಹೆಂಗೆ ನಾವು ಮಾಡ್ಕೋತೀವಿ ಆ ರೀತಿ ಅದ. ನಂಬಲ್ಲಿ ಅಲ್ಲಿ ಕ್ಯಾಸೆಟ್ಗಳು ಬಸವಣ್ಣವ್ರದ್ದು ಬಿಟ್ಟರೆ ಬೇರೆದು ಯಾವುದೂ ಹಾಕಬಾರ್ದು ಒಂದು. ಮತ್ತು ಎರಡನೇದು ಏನು ಅಂತಂದ್ರೆ ಈ ಪಥಸಂಚಲನೆ ಸಾಕೊಂಡು ಬಂದ್ರೆ ಚಲೋ. ಯಾಕಂದ್ರೆ ಇದು ಭಾಳ ಎಲ್ಲರಿಗೂ ಒಂದು ಶಿಸ್ತು. ಮುಂಜಾನೆ ತಾಯಂದಿರು ಭೀ ಹೇಳ್ತಾರೆ, ಎಲ್ಲರೂ ಜಳಕ ಮಾಡಿ ಬರ್ತಾರೆ ಶುಭ್ರ ಇದರದಿಂದ. ಅದ್ರದ್ದೊಂದು ಶಿಸ್ತೇ ಬೇರೆ ಅದ. ಇಡೀ ದಿನ ನಂಬಲ್ಲಿ ಒಳ್ಳೆ ದಿನ, ನಂಬಲ್ಲಿ ಪೂರ್ತಿ ಇಡೀ ದಿನ ಭಾಳ ಚಲೋ ದಿನ ಆಗ್ಲತ್ತದ. ಯಾಕಂದ್ರೆ ಎಲ್ಲ ಕಾರ್ಯ ಕೆಲಸಗಳು ಯಾವುದೇ ರೀತಿ ಚುಕ್ತಾ ಇಲ್ಲ, ಮತ್ತು ದಿನದಕ್ಕಿಂತ ಹೆಚ್ಚು ಕೆಲಸಗಳು ಆಗ್ಲತ್ತವ ಎಂಬ ಮಾತು ಅನೇಕರು ಎಲ್ಲ ನಂಗೆ ಮಾತಾಡಿದ್ದಾರೆ. ಆ ಪಥಸಂಚಲನ ನಸಿಕೆಯಲ್ಲಿ ಇಟ್ಟರೆ ಅದು ಭಾಳ ಚಲೋ ಅಂತ ನನ್ನ ಅಭಿಪ್ರಾಯ ಅದ. ಅದ್ರ ಜೊತೆ ಇತ್ತೀಚೆಗೆ ನಮ್ಮ ಧ್ವಜಗಳ ಬಗ್ಗೆನೂ ಭಾಳ ಜನರು ನನಗೆ ಮೆಸೇಜ್ ಹಾಕ್ಯಾರ, ವಾಟ್ಸಪ್ದಿಂದ ಕಳಿಸ್ಯಾರ, ಫೋನ್ ಕಾಲ್ ಮಾಡ್ಯಾರ. ಅಪ್ಪೋರೆ ನಮ್ಮ ಶಟಸ್ಥಲ ಧ್ವಜಗಳು ಇನ್ನೂ ಹೆಚ್ಚು ಆಗಬೇಕು, ಮನೆ ಮ್ಯಾಗ ಧ್ವಜಗಳ ಹಾರಾಟ ಆಗಬೇಕು. ಯಾಕಂದ್ರೆ ನಮ್ಮ ಶಟಸ್ಥಲ ಧ್ವಜಕ್ಕೆ ತ್ಯಾಗ ಬಲಿದಾನ ಆಗಿದ್ದದ. ಇತ್ತೀಚೆಗೆ ಯಾವ್ಯಾವೋ ಬೇರೆ ಧ್ವಜಗಳಿಗೆ ನಮ್ಮ ಟೀಕೆ ಟಿಪ್ಪಣಿ ಅಲ್ಲ, ನಮ್ಮ ಧ್ವಜಗಳು ಹೆಚ್ಚಿನ ಪ್ರಮಾಣದಾಗ ಅವು ಎಲ್ಲರ ಮನೆ ಮ್ಯಾಗ ಅದು ಧರ್ಮ ಧ್ವಜ ಹಾರಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲರ ತಲೆಗಿರಲಿ ನಮ್ಮ ಧ್ವಜ ಏನದ ಶಟಸ್ಥಲ ಧ್ವಜ ಅದ, ಚೌಕ ಆಕಾರದಲ್ಲಿ ಆಯತ ಆಕಾರದಲ್ಲಿ ಆ ಧ್ವಜನೇ ಎಲ್ಲರ ಬಲ್ಲಿ ಹಾರಿಸ್ಬೇಕು. ಉಳಿದವರಿಗೂ ಎಲ್ಲರ ಹಂಗಿತ್ತಂದ್ರೆ ಇತ್ತೀಚೆಗೆ ಏನಾಗ್ಯದ, ಹೆಚ್ಚು ಮಾರ್ಕೆಟ್ದಾಗ ಯಾವ್ದು ಇರ್ತದ ಮನುಷ್ಯ ಅದೇ ಮಾರ್ಕೆಟ್ದಾಗ ಹೆಚ್ಚು ಯಾವುದು ಬಳಕೆ ನಡೀತು ಅದು ತಗೊಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದಯಮಾಡಿ ಒಂದು ನಾವು ಮಾನಸಿಕವಾಗಿ ನಮ್ಮ ತಲೆಗಿರಬೇಕು ಏನಂತ ಅಂದ್ರೆ ನಮ್ಮ ಧ್ವಜ ಅಂದ್ರೆ ಶಟಸ್ಥಲ ಧ್ವಜ, ಆಯತ್ಕಾರ ಆಕಾರದಲ್ಲಿ ಇರ್ತಕ್ಕಂಥ ಶಟಸ್ಥಲ ಧ್ವಜನೇ ನಮ್ಮಲ್ಲಿ. ಯಾರಾದರೂ ಆಜು ಬಾಜು ಪಕ್ಕದಾಗ ಏನಾರ ಇದ್ದರು ಮನೆಗೆ ಹಾರಿದ್ರು ಭೀ ಇದು ಇಲ್ಲ ಇದೇ ತಗೋರಿ ಅಂತಕ್ಕಂಥದ್ದು ಅದ್ರ ಬಗ್ಗೆ ಎಲ್ಲರೂ ಜಾಗೃತಿಗೊಳಿಸ್ರಿ. ಯಾಕಂದ್ರೆ ಮಾರ್ಕೆಟ್ದಾಗ ಸಿಗ್ಲತ್ತದಂದ್ರೆ ಒಂದ್ರದ್ದು ಒಂದಕ್ಕೆ ಯಾವ ಕಾರಣಕ್ಕೂ ಹಚ್ಚಬಾರ್ದು. ಇಲ್ಲಪ್ಪ ಅದಂತ ಈಗ ರಾಮನ ಫೋಟೋ ಹಿಂಗೆ ಮಾಡ್ತಾರಲ್ಲ, ಬಸವಣ್ಣ ಫೋಟೋ ಹಾಕಿ ಧ್ವಜ ಮಾತಾಡ್ತಾರೆ. ಅದು ಹಿಂಗೆ ಕೊಯ್ದಿನೇ ಮಾತಾಡೋದು, ಅದು ಒಳ ಬಸವಣ್ಣ ಫೋಟೋ ನಿಲ್ಲಿಸ್ತಾರೆ. ಅದು ಸರ್ ಹೇಳಿದಂಗೆ 3 ದಿನ ಇಲ್ಲಿ ಉಪನ್ಯಾಸನ ಬಸವಣ್ಣವ್ರ ಕುರಿತು ಅದಕ್ಕೊಂದು ಟಾಪಿಕ್ ಕೊಡ್ತೀವಿ. ಬಸವಣ್ಣವ್ರ ಕುರಿತೆ ಒಬ್ಬರು ಮಾತಾಡೋರು, ಒಬ್ಬರು ಗುರುಗಳ ಆಶೀರ್ವಚನ, ಒಂದು ವಚನ ಸಂಗೀತ, ಒಂದು ತಾಸ್ದಾಗ ಈ ಕಾರ್ಯಕ್ರಮ ಮುಗಿತಕ್ಕಂಥದ್ದು 3 ದಿನ ಕಾರ್ಯಕ್ರಮ ಇಡ್ತೀವಿ. ಆ ನಂತರ ಒಳಗೊಂದು ಸಂಸ್ಕೃತಿ ಸಾಂಸ್ಕೃತಿಕ ಆಯ್ತು ಮಾಡ್ಯಾರ ಸಂತೋಷ್. ಒಳ್ಳೆಯ ಸಲಹೆ. ಸಾಯಂಕಾಲ 6ರಿಂದ 7:30
6:30 6:30 7:30 ಪಥಸಂಚಲನ ಬಗ್ಗೆ ಮೆರವಣಿಗೆದು ನಮ್ಮಲ್ಲಿ ಹೆಂಗೆ ಆಗ್ಲತ್ತದ ಅಂದ್ರೆ ಅದು ಸಮಯ ಎಲ್ಲಕ್ಕಿಂತ ಹೆಚ್ಚು ಹೋಗ್ಲತ್ತದ. ಅದರದಿಂದ ಮೆರವಣಿಗೆ ಮಾಡೋದು ಒಳ್ಳೇದದ, ಅದು ಶಿಸ್ತಾಗಬೇಕು. ಬಸವಣ್ಣವ್ರ ವಚನಗಳು ಬಿಟ್ಟರೆ ಬೇರೆದು ಏನೇನೂ ಇರಬಾರ್ದು, ಶರಣರ ಕುರಿತು ಬೇರೆದು ಏನೂ ನಡಿಬಾರ್ದು. ಅದನ್ನು ಆಪ್ರೇಟ್ ಮಾಡೋರು, ಆ ಡ್ರೈವರ ಅಲ್ಲಿ ಎಲ್ಲ ಕರೆಕ್ಟ್ ಇರ್ತದೆ. ಯಾರೋ ಬಂದು ಅಲ್ಲಿ ಈಗ ಒಂದು ಸರ್ತಿ ಏನಾಯಿತು ಅಂತಂದ್ರೆ ನಾನು ಸ್ವತಃ ಅಲ್ಲೇ ಇದ್ದೀವಿ. ಇದು ಯಾವುದೂ ನಮ್ಮ ನಿರ್ಣಯ ಅಲ್ಲ. ಈಗ ಅಪ್ಪವ್ರು ಏನು ನಿರ್ಣಯ ಕೊಡ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಾವು ಜಾರಿಗೆ ತರರಿ. ಆ ನಿಟ್ಟಿನಲ್ಲಿ ನಿಮಗೆ ಇವತ್ತೇ ನಾವು ವಿನಂತಿ ಮಾಡ್ಲತ್ತೀನಿ, ದಿನಾ ಒಂದು 2 ತಾಸು ಬಸವ ಜಯಂತಿ ಸಲುವಾಗಿ ಬಸವಣ್ಣವ್ರ ಸಲಕ್ಕೆ ದಿನಾ 2 ತಾಸು ಇಲ್ಲಿ ಸಮಯ ಕೊಡ್ರಿ. ನೀವು ಬರೋದಷ್ಟೇ ಅಲ್ಲ, ನಿಮ್ಮ ಪರಿವಾರ, ಅಳಗ ಬಳಗ, ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಎಲ್ಲರೂ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣಾಗಲಿ. ಈಗ ಪರಮ ಪೂಜ್ಯರಿಂದ ಆಶೀರ್ವಚನ. ಆಯ್ತಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನು ಸ್ಮರಣೆ ಮಾಡಿ ಪೂಜ್ಯರಿಗೂ ಎಲ್ಲರಿರುವಂಥ ಎಲ್ಲ ಶರಣು ಶರಣಾರ್ಥಿ ನಮ್ಗೆ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಯಾವುದು ಅಂದರೆ ಬಸವ ಜಯಂತಿ. ಇದು ಬಸವ ಜಯಂತಿ ಎಷ್ಟು ಚೆಂದ ಆಗಬೇಕು ಅಂದರೆ ಮೈಸೂರು ದಸರಾ ದರ್ಬಾರ್ಕ್ಕಿಂತಲೂ ಚೆಂದ ಆಗಬೇಕು. ಅದೆಲ್ಲ ಮಾಡೋದು ಇಡೀ ಲಿಂಗಾಯತ ಸಮಾಜ ಅದರ ಮೇಲೆ ಅವಲಂಬನ, ಅವರೆಲ್ಲರೂ ಕೂಡ ಹಂಗೆ ಮಾಡಬೇಕು. ಅದು ಇನ್ನೂ ಅವೇರ್ನೆಸ್ ಆಗಿಲ್ಲ ಎಲ್ಲರ ಬಲ್ಲಿ. ಆ ಒಂದು ಮಿಡಿತ, ಒಂದು ತುಡಿತ ಇಲ್ಲ. ಅದು ನಾವು ಮಾಡ್ತಾ ಹೋದಂಗೆ ಬರ್ತದೆ, ಅದೇನು ಅಸಾಧ್ಯ ಅನ್ನೋದೇನಿಲ್ಲ. ಆದರೆ ಇಷ್ಟೇ, ನಾವು ಬಸವ ಜಯಂತಿ ಎಲ್ಲಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮತ್ತು ಅದು ಭಾಳ ವಿವಿಧ ಈ ವರ್ಷ ಅಂತೂ ಚುನಾವಣೆ ಬಂದವ, ಅದು ಒಪ್ಕೋತೀನಿ. ಆದ್ರೂ ಎಲ್ಲಕ್ಕಿಂತ ಒಂದು ಶಿಸ್ತು, ಒಂದು ಅಚ್ಚುಕಟ್ಟಾಗಿ ಬಸವ ಜಯಂತಿ ನಡಿಬೇಕು. ಅದು ವ್ಯಾಖ್ಯಾನ ನಡಿಬೇಕು. 5 ದಿವಸ ನಡೀದ್ರೂ ಚಿಂತೆ ಇಲ್ಲ, ವಾರ ನಡೆದ್ರೂ ಚಿಂತೆ ಇಲ್ಲ, ಅಥವಾ 3 ದಿವಸ ನಡೆದ್ರೂ ಚಿಂತೆ, ಎಷ್ಟು ದಿನ ಮಾಡಿರಿ ಅದರದ್ದೊಂದು ಮಾಸ್ ನಮ್ಮ ಇದು ತೋರಿಸ್ಬೇಕು. ಈಗ ನಿಮ್ಮೆಲ್ಲರ ಸಲಹೆ ಕೇಳಿದ ಮೇಲೆ ಇದರಾಗ ಮುಖ್ಯ ಒಂದು ಮೆರವಣಿಗೆ, ಪಥಸಂಚಲನ, ಇದೆರಡರದ್ದು ಮುಖ್ಯ ಇದು ನಡೆದು ಚರ್ಚೆ ನಡೆದು. ನನ್ನ ದೃಷ್ಟಿಯಲ್ಲಿ ನಾವು ಮೆರವಣಿಗೆ ಪಥಸಂಚಲನದ ಸ್ವರೂಪನೇ ಬೇರೆ ಇರ್ತದೆ, ಮೆರವಣಿಗೆದ ಸ್ವರೂಪನೇ ಬೇರೆ ಇರ್ತದೆ. ಈಗ ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪಥಸಂಚಲನ ಮಾಡ್ತಾಯಿದ್ದೀವಿ, ಅದು ಸರಿ. ಆದರೆ ಬಸವಣ್ಣ ಇಡೀ ನಾಡಿಗೆ, ಇಡೀ ವಿಶ್ವಕ್ಕೆ ಗುರುವರ. ಅವ್ರದ್ದು ನಾವು ಭವ್ಯವಾದ ಮೆರವಣಿಗೆ ಮಾಡಿ ಇತರ ಸಮಾಜದವ್ರಿಗೂ ಇದು ಬಸವ ಜಯಂತಿ ಅನ್ನೋ ಪರಿಕಲ್ಪನೆ ಬರಬೇಕಾದ್ರೆ ಮೆರವಣಿಗೆನೇ ಅವಶ್ಯಕತೆ ಅದ ಅಂತ. ಇದು ಒಂದು ಬಸವ ಜಯಂತಿ ಸಲುವಾಗಿ ನಾನು ಹೇಳತ್ತೀನಿ. ಆದರೆ ಇಷ್ಟು ಮಾತ್ರ ಖರೆ, ಮೆರವಣಿಗೆ ಹೆಂಗೆ ಆಗಬೇಕು ಅಂದ್ರೆ ಕುಣಿಯೋದು ಆಗಬಾರ್ದು. ಅದಕ್ಕೊಂದು ಸ್ವರೂಪ ಬರಬೇಕು, ಶಿಸ್ತು ಬರಬೇಕು. 2 ತಾಸಿನಾಗ ಬರಬೇಕಂದ್ರೆ ಬರಬೇಕು, ಅಥವಾ 2.5 ತಾಸಿನಾಗ ಬರಬೇಕಂದ್ರೆ ಬರಬೇಕು. ಈಗ ಕುಣಿಯೋರಿಗೆ ಎಷ್ಟೊತ್ತು ಅಲ್ಲಿ ಸಾಕಂದ್ರೂ ಅಂದವರಿಗೆ ಹಂಗೆ ಆಗ್ಯದ. ಎಷ್ಟು ಸಲ ನಾನೇ ಕಣ್ಣಿಲ್ಲಿ ನೋಡಿದರೆ. ನಾವು ಈಗ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಹೋದ್ರೂ
ನಮ್ಮದು ನಡೆಯಲ್ಲ. ಆ ಪರಿಸ್ಥಿತಿ ಇರ್ತದೆ. ಹಂಗೆ ಅದು ಆಗಬಾರ್ದು. ಆ ಮೆರವಣಿಗೆ ಒಂದು ಸ್ವಲ್ಪ ಅದರಲ್ಲಿ ನಾವು ಶಿಸ್ತು ತರ್ಲಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಅದು ಹಂಗೆ ಆಗ್ತದಂತ ಮೆರವಣಿಗೆನೇ ಬೇಡ ಅನ್ನೋದು ಸರಿಯಲ್ಲ. ಆ ದೃಷ್ಟಿಯಿಂದ ಬಸವ ಜಯಂತಿ ಬಂದು ನಾವು ಮೆರವಣಿಗೆ ಮಾಡೋಣ. ಅದಕ್ಕೊಂದು ಏನೇನು ದೋಷಗಳವ ಅದಕ್ಕೊಂದು ಚಿಕಿತ್ಸೆ ನಾವು ಕೊಡರಿ, ಕೊಟ್ಟು ಅದಕ್ಕೆ ಮೆರವಣಿಗೆ ಮಾಡರಿ. ಆದರೆ ಇನ್ನೊಂದು ಇಲ್ಲಿ ಮಾತು ನಾವು ನೆನಪಿಗೆ ನಿಮಗೆ ತರ್ಲಕ್ಕೆ ಭಾಳ ಕಡೆ ಬೀದರ್ ತಗೋರಿ, ಕಲಬುರಗಿ ತಗೋರಿ, ಭಾಳ ಕಡೆ ಮೆರವಣಿಗೆ ದಿನ ಮೆರವಣಿಗೆ ಮುಗಿಸಿ ಸಭಾ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ನೀವು ಎಷ್ಟೇ ಮಾಡಿರಿ ಮೆರವಣಿಗೆದಾಗ ಹೆಂಗಾಯ್ತು ಎಲ್ಲರೂ ಟಕಾಸಿರ್ತೀವಿ. ಎಷ್ಟೇ ಇಲ್ಲ ಅಂದ್ರೆ ಒಂದು 2 ತಾಸು 3 ತಾಸು ಅಂತೂ ಬೇಕೇ. ಆ 2 ತಾಸು 3 ತಾಸು ಹೋಗಿ ಇಲ್ಲಿ ಬಂದು ಮತ್ತೆ ಕುಂತು 1 ತಾಸು ಕೇಳಂದ್ರೆ ಭಾಳ ಕಷ್ಟ, ಒತ್ತಡ ಆಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ವ್ಯಾಖ್ಯಾನಮಾಲ 2 ದಿವಸ ಹಿಂದಿಟ್ಟು ಈ 7 ತಾರೀಕು ತನಕ ಎಲೆಕ್ಷನ್ ಯಾವ ಸುಮ್ಮನೆ ಮತ್ತೆ ಎಲೆಕ್ಷನ್ದಾಗ ನಾವು ದುಕಾನ್ ತೆರೆದು ಅದಕ್ಕೆ ಅದಕ್ಕೆ 8ನೇ ತಾರೀಕು 9ನೇ ತಾರೀಕು 10ನೇ ತಾರೀಕಿನ ಬಿರಾದಾರ ಹೇಳಿದ್ರಲ್ಲ ಅದು ಅಕ್ಷಯ ತೃತೀಯ ಅಂತ ಹೇಳಿ 3 ದಿನ ಅಂತ ಆ ಲೆಕ್ಕ ಇಲ್ಲ ಸರ್. ಈ ವರ್ಷ 3 ದಿವಸ ನಾವು ಮಾಡೋಣ. ಮುಂದೆ ಮತ್ತೆ ಮೀಟಿಂಗ್ ಕುಂತು ಮತ್ತೆ ಚರ್ಚೆ ಮಾಡೋಣ. ಮತ್ತೆ ಅದಕ್ಕೆ 8, 9, 10 3 ದಿವಸ 2 ದಿವಸ ವ್ಯಾಖ್ಯಾನ ಇಡ. ಒಂದು ಚಂದ ಸಾಂಸ್ಕೃತಿಕ ಕಾರ್ಯಕ್ರಮ ಬಸವಣ್ಣನ ಕುರಿತು ಒಂದು ಚೆಂದಾಗಿ ಒಬ್ಬರು ಚಲೋ ಬೀದರ್ ಕಲಬುರಗಿ ಎಲ್ಲರೂ ಒಳ್ಳೆಯ ಉಪನ್ಯಾಸ ಮಾಡೋರಿ ಉಪನ್ಯಾಸಕರು ಒಂದೊಂದು ವಿಷಯ ಮೇಲೆ ಭಾಳ ಉದ್ದು ಬೇಡ, ಉಪಸ್ಥಿತಿ ಇರಲಿ, ಸಮಿತಿದಾಗಿನವರು ಪ್ರಮುಖರು ಅಲ್ಲಿ ಉಪಸ್ಥಿತಿ ಇರಲಿ, ಭಾಷಣಕಾರರು ಉಪನ್ಯಾಸ, ಒಬ್ಬರದು ಗುರುಗಳ ಆಶೀರ್ವಚನ, ಒಂದು ವಚನ ಪ್ರಾರ್ಥನೆ, ಕೊನೆಗೊಂದು 15 ನಿಮಿಷ 20 ನಿಮಿಷ ಚಲೋ ವಚನ ನೃತ್ಯ ಆಗಲಿ ಸಾಂಸ್ಕೃತಿಕ ಯಾವುದಾದ್ರು ರೂಪಕ್ಕಾಗಲಿ ಆ ಬಸವಣ್ಣನ ಕುರಿತು ಇರಬೇಕು. ಇಷ್ಟು ಮಾಡಿ ಮಂಗಲ್ ಮಾಡಬೇಕು. ಜನರಿಗೂ ಸಮಾಧಾನ ಆಗ್ತದೆ, ಒಳ್ಳೆಯ ರೀತಿಯಿಂದ ಇರ್ತದೆ. ಆ ರೀತಿಯಾಗಿ ನಾವು ಆಯ್ಕೆ ಮಾಡಿಕೊಂಡ್ರೆ ಚಂದ ಅಂತ ಅನ್ನಿಸ್ತದೆ. 2 ದಿವಸ ವ್ಯಾಖ್ಯಾನ ಇಡಬೇಕು. ಬಸವ ಜಯಂತಿ ದಿನ ಮೆರವಣಿಗೆಗೆ ಹೋಗಿ ಬಂದು ಕೊನೆಗೆ ಮಂಗಲ್ ಮಾಡಿದ್ರೆ ಸಾಕಂತ ನನ್ನ ಅನಿಸಿಕೆ. ನಿಮ್ದು ಏನಾರ ಅಭಿಪ್ರಾಯ ಇಷ್ಟ ಆಯ್ತದ್ರಿ. ಇದಕ್ಕೆ ಹೆಚ್ಚು ಆಗಲ್ಲ. ನಾವು ಎಷ್ಟು ಭಾಳ ವರ್ಷದಿಂದ ನೋಡ್ತೀವಿ ಮೆರವಣಿಗೆ ಆಗುವ ಸಭೆದಾಗ ಯಾರು ಕೂಡ 8 ಮಂದಿ ಅಷ್ಟೇ ಅಧ್ಯಕ್ಷ ಮ್ಯಾಲೆ ಎಷ್ಟು ಮಂದಿ ಇರ್ತಾರೆ, ಕೆಳಗೆ ಅಷ್ಟೇ ಮಂದಿ ಇರ್ತಾರೆ. ಮ್ಯಾಲೆ ಎಷ್ಟು ಮಂದಿ ಇರ್ತಾರೆ, ಕೆಳಗೆ ಅಷ್ಟೇ ಮಂದಿ ಇರ್ತಾರೆ. ಅದಕ್ಕೆ ಈ ರೀತಿ ಮತ್ತು ಭಾಳ ಕಡೆ ಹಿಂಗೆ ಮಾಡ್ತಾರೆ. ನಮ್ಮದು ಬೀದರ್ ಇಲ್ಲಿಂದ ಬೀದರ್ಗೂ ಹಾಗೆ ಮಾಡ್ತಾರೆ. ಬಸವ ಜಯಂತಿಗಿಂತ ಮುಂಚೆ 2-3 ದಿವಸ ಕಾರ್ಯಕ್ರಮ ಮಾಡ್ತಾರೆ. ಬಸವ ಜಯಂತಿ ದಿವಸ ಎಲ್ಲರೂ ಕೂಡಿ ಏಕಕಾಲಕ್ಕೆ ಬೃಹತ್ ಮೆರವಣಿಗೆ ಮಾಡ್ತಾರೆ. ಬೀದರ್ದಾಗ 8ನೇ ತಾರೀಕಿಗೆ ಉದ್ಘಾಟನೆ ಇಟ್ಟಾರ, 9ನೇ ತಾರೀಕಿಗೆ ಸಂಗೀತದ, 10ನೇ ತಾರೀಕಿಗೆ ಮೆರವಣಿಗೆ, 3 ಅದಕ್ಕೆ ಇದಕ್ಕೆಲ್ಲಕ್ಕಿಂತ ಮುಖ್ಯ ಅದಕ್ಕೆ ಆದಷ್ಟು ಮಟ್ಟಿಗೆ ಗುರುಗಳು ಹೇಳತ್ತಾರ ಎಲ್ಲರೂ ಬಿಳಿ ವಸ್ತ್ರ ಹಾಕೊಂಡು ಬರಬೇಕು, ಅದಕ್ಕೊಂದು ಶಿಸ್ತು ಇರ್ತದೆ. ನಮ್ದು ಅದಕ್ಕೆ ಓಟ್ ಅದೇ. ಗುರುಗಳು ಹೇಳತ್ತಾರ ಅಂದ್ರೆ ನಾ ಹೇಳತ್ತಿಲ್ಲ ಅಂತ ಅರ್ಥ ಅಲ್ಲ. ಅವ್ರ ಹೋಟೆಲ್ ನಿಮ್ಮ ಹೋಟೆಲ್ ನೀವು ಹೇಳಿ ಪ್ರಕಾರ ಬಂದ್ರಿಲ್ಲ ಬೇಡ. ಅದೇ ಈಗ ಭಾಳಷ್ಟು ಆದ್ರೂ ನೆನಪು ಮಾತೆ ಬೇರೆ ಇರ್ತದೆ. ಈಗ ಮೊನ್ನೆ ವಚನ ಪಾರಾಯಣ ಮಾಡಿದ್ವಿ. ಪೂರ್ತಿ ಇಲ್ಲಿನ ಸ್ಟೇಜಿಂದ ಅಲ್ಲಿ ಕಟ್ಟಿದ ತನಕ ತಲುಪಿ ಪೂರಾ ಗ್ರೌಂಡ್ ಪೂರ್ತಿ ಎಲ್ಲರೂ ಬೆಳ್ಳಂದು ಸೀರೆ ಉಟ್ಕೊಂಡು ಬೆಳ್ಳಂದು ಪೈಜಾಮ ನೆಹರು ಶರ್ಟು ಬೆಳ್ಳಂದು ಹಾಕ್ಕೊಂಡೇ ಬಂದಿರು. ಎಲ್ಲರೂ ಬಂದಿರು. ಭಾಳ ಈ 2 ವರ್ಷದಿಂದ ಅದು ಭಾಳ ಶಿಸ್ತು ಬಂದದ. ಅದು ಹೋದ ವರ್ಷ ಅಪ್ಪವ್ರ ಕಾರ್ಯಕ್ರಮ ಬಸವ ಜಯಂತಿ ಒಂದೇ ಕೂಡು ಬಂದಿತ್ತು. 1 ದಿನ 2 ದಿನ ಹಿಂದೆ ಮುಂದೆ ಬಂದಿತ್ತು. ಈ ಸಲ ಅಕ್ಕಮದೇವಿ ಜಯಂತಿ ಬಂದು ಅದು ಒಂದೊಂದು ವರ್ಷದ ಅಕ್ಷಯ ತೃತೀಯ ಎಂದು ಬಂತು ಅಂದು ಬಸವ ಜಯಂತಿ ಆಯ್ತದ. ಹೀಗಾಗಿ ಈ ಸಲ ಸ್ವಲ್ಪ ಮುಂದೆ ಬಂದದ. ಆ ದೃಷ್ಟಿಯಿಂದ
ಇವತ್ತು ನಾವು ಒಂದು ನಿರ್ಣಯ ಮಾಡೋಣ, ಮೆರವಣಿಗೆ ಮಾಡೋದು. ಆ ಮೆರವಣಿಗೆ ದಿವಸ ಚೆಂದಾಗಿ ಮೆರವಣಿಗೆ ಮಾಡಿಕೊಂಡು ಬಂದು ಇಲ್ಲಿ ಜೈ ಗುರು ಬಸವಣ್ಣ ಅಂದು ಮಂಗಲ ಮಾಡಿ ಮೆರವಣಿಗೆ ಮುಕ್ತಾಯ ಮಾಡಿ ಯಾರ್ದವ್ರು ಮನೆಗೆ ಹೋಗೋದು ಮಾಡಿದ್ರೆ ಚಲೋ ಅಂತ ನನಗೆ ಅನಿಸ್ತದೆ. ಇದು ಗುಂಡಪ್ಪರು ಎಲ್ಲರೂ ಒಪ್ಪಿಗೆ ಅದ ಇಲ್ಲ ಏನು ಸಾಯಂಕಾಲ ಮುಂಜಾನೆ ಮೆರವಣಿಗೆ ಮುಂಜಾನೆ 4 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು. ಬಿಸಿಲೇ ಆಗ್ತದೆ ರೀ, ಮುಂಜಾನೆ ಹೆಂಗೆ ಆಗ್ತದೆ? 6 ಗಂಟೆ ಇಲ್ಲ 7 ಗಂಟೆ ತನಕ ಮೆರವಣಿಗೆ ಮಾಡ್ಬೇಕು. ಈಗ ಬೆಳಗ್ಗಿನ 8ನೇ ತಾರೀಕು ಇಲ್ಲಿ ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮ ಆಶೀರ್ವಚನ, 9ನೇ ತಾರೀಕು ಹಾಗೆ 8ಕ್ಕೆ ಉದ್ಘಾಟನೆ, 9ಕ್ಕೆ ಒಂದು ಕಾರ್ಯಕ್ರಮ, 10ನೇ ತಾರೀಕು ಧ್ವಜಾರೋಹಣ ಮೆರವಣಿಗೆ. ಮೆರವಣಿಗೆ ಮಾಡಿ ಸಾಯಂಕಾಲ ಮೆರವಣಿಗೆ ಇಡೋಣ. ಬೇಕಾದ್ರೆ ಆ ಧ್ವಜಾರೋಹಣ ಮಾಡಿ ಇಲ್ಲ ಆಶ್ರಮದಾಗ ಒಂದು ತೊಟ್ಲ ಕಾರ್ಯಕ್ರಮ ಮಾಡಬಹುದು ಅಥವಾ ಅಲ್ಲೇ ಮಾಡಬಹುದು. ಬಿಸಿಲು ಭಾಳ ಇರ್ತದೆ, ಭಾಳ ಇರ್ತದೆ. ಧ್ವಜಾರೋಹಣ ಮಾಡಿ ನಾವು ಸಾಯಂಕಾಲ ಮತ್ತೆ ಕಾರ್ಯಕ್ರಮ ಇದು ಮೆರವಣಿಗೆ ಮೂಲಕ ಇದು ಮಾಡಿ. ಆಯ್ತು. ಈಗ ಇನ್ನೊಂದು ಏನಂದ್ರೆ ಹಿಂದೊಂದು ಸ್ವಲ್ಪ ವರ್ಷ ಒಬ್ಬರು ಸಮಿತಿ ಆಗ್ತಿತ್ತು. ಈಗ 2 ವರ್ಷದಿಂದನೂ ಒಂದು ಸಮಿತಿ ಮಾಡೇ ಮಾಡ್ಲತ್ತಾರೆ ಎಲ್ಲರೂ. ಈಗಲೂ ಒಂದು ಸಮಿತಿ ಮಾಡೋದು ಅವಶ್ಯಕತೆ ಅದ ಅಂತ ಒಂದು ಜವಾಬ್ದಾರಿ. ಯಾಕಂದ್ರೆ ಮಠದ ಯಾವುದೇ ಆಗಲಿ ನಾವು ಮಠದ ಅಪೂರ್ವ ಕಾರ್ಯಕ್ರಮ ಅಂದ್ರೂ ಒಂದು ಸಮಿತಿ ಮಾಡ್ಕೋತಾನೆ ಬಂದಿದ್ದು. ಪ್ರತಿಯೊಂದಕ್ಕೂ ಒಂದು ಸಮಿತಿ ಇರೋದು ಭಾಳ ಚಲೋ ಅಂತ ನನ್ನ ಅನಿಸಿಕೆ ಅದ. ಇದಕ್ಕೂ ಎಲ್ಲರದ್ದು ಒಪ್ಪಿಗೆ ಇದ್ರೆ ಚಪ್ಪಾಳೆ ತಟ್ಟಿ ಒಪ್ಪಿಗೆ ಸೂಚಿಸಬೇಕು. ಅದಕ್ಕೆ ನನ್ನ ದೃಷ್ಟಿಯಲ್ಲಿ ನಾನು ಈಗ ಗುರುಗಳ ಜೊತೆ ನಾವು ಕೂಡಿ ಮಾತಾಡಿದ್ದೀವಿ. ಈ ಸಲದ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಅಮಿತ್ ಅಷ್ಟೂರಿ ಅವರಿಗೆ ಮಾಡಬೇಕು ಅಂತ ನನ್ನದು ಅನಿಸಿಕೆ ಅದ. ಅದಕ್ಕೆ ಅವ್ರ ಸಮರ್ಥರ ಜವಾಬ್ದಾರಿ ಅದ. ಎಲ್ಲರಿಗೆ ತೊಗೊಂಡು ಹೋಗ್ತಾರೆ. ಬರ್ರಿ ಡಾಕ್ಟರ್ ಸರ್, ಇದು ಬಸವಣ್ಣನ ಕಾರ್ಯ ಆಯ್ತಾ, ಮತ್ತೆ ಓಡ್ಕೋತ ಬರ್ಬೇಕು ನಡ್ಕೋತಲ್ಲ. ಒಂದು ಫೋಟೋ ತಗೋ. ಈಗ ಮೆರವಣಿಗೆ ಸಮಿತಿ ಅವು ಏನೇನು ಇರ್ತವೆ ಎಲ್ಲ ಸಂತೋಷ ಫೋಟೋ ಲೈಟ್ ಗುರು ಬಸವಲಿಂಗ ಕವರ್ ಬೈಕಲ್ಲಿ ಮಾಡ್ತಾರಂತ. ಈಗ ನಾವು ಅಧ್ಯಕ್ಷ ಮಾಡಿದ್ದೇವೆ. ಈಗ ಅಧ್ಯಕ್ಷರು ಅಮಿತ್ ಅಷ್ಟೂರಿ ಮಾಡಿದ್ದೀವಿ. ಅವರು ಮತ್ತೊಂದು ದಿನ ಒಂದು ಸಮಿತಿ ಮಾಡಿಕೊಂಡು ಅದು ಏನು ಮಾಡೋದ ಯಾರಿಗೆ ಬೈಕಲ್ಲಿ ಮಾಡ್ಬೋದು, ಏನು ಬೇಕಾದ್ರೆ ನಿಮ್ಗೆ ಮತ್ತೇನೇನು ಹೊಸ ಬಸವಣ್ಣನ ಕುರಿತು ಏಟ್ ಮಾಡಿದ್ರು ಕಡಿಮೆನೇ ಅದ. ಅದಕ್ಕೆ ನಾವು ಮಾಡ್ಬೋದು, ಅದ್ರಾಗೇನಿಲ್ಲ. ಆ ಅಧ್ಯಕ್ಷರು ನೀವು ಎಲ್ಲರೂ ಸೇರಿ ಎಲ್ಲಿ ಅವಶ್ಯಕತೆ ಅದ ಸಭೆಗೆ ನಾವು ಬಾ ಅಂದ್ರೂ ಬರ್ತೀವಿ. ಎಲ್ಲಿ ಸಣ್ಣದು ಇರ್ತದೆ ನೀವು ಮಾಡಿಕೊಂಡ್ರು ನಡೀತದೆ. ಅದಕ್ಕೆ ಆ ರೀತಿಯಾಗಿ ಒಟ್ಟಾರೆ ಬಸವ ಜಯಂತಿ ಒಂದು ವೈಭವದಿಂದ ಆಗಬೇಕು, ಚೆಂದ ಆಗಬೇಕು ಮತ್ತು ಒಳ್ಳೆ ರೀತಿಯಿಂದ ಆಗಬೇಕು, ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋಂಥ ಒಂದು ಉದ್ದೇಶದ. ಅದನ್ನು ಆಗ್ತದೆ ಅನ್ನೋಂಥ ವಿಶ್ವಾಸವೂ ಅದ. ಅದಕ್ಕೆ ಈ ಸಮಯ ಭಾಳ ಸ್ವಲ್ಪ ಅದ. ನಾಳೆಯಿಂದಲೇ ಕಾರ್ಯತತ್ಪರರಾಗಬೇಕು. ಈಗ ಅಮಿತ್ ಅಷ್ಟೇ ಹೋಗಿ ಎಲ್ಲ ಮೈಂಡ್ದಾಗ ವಿಚಾರ ಮಾಡ್ಕೊತ ಹೋಗ್ಬೇಕೈತಿ. ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಸುಮ್ಮನೆ ಮೀಟಿಂಗ್ ಬಂದಿದ್ದೇವೆ. ತಾನೇ ಬರ್ತು ಭಾಳ ಹೋದ. ಡಾಕ್ಟರ್ ಸಾಹೇಬ್ ನಿಮ್ಮಲ್ಲಿ ಅಂಥದ್ದೇನು ಭಾಳ ಕೊಟ್ಟಿಲ್ಲ, ನೀವೆಲ್ಲ ಅವ್ರ ಹಿಂದೆ ಇರ್ಬೇಕು. ಮತ್ತೆ ಅವ್ರ ಸಲಹೆ ಇನ್ನೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿ. ಈಗ ಎಲ್ಲರಿಗೆ ಮತ್ತೊಂದು ಸರ್ತಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. 8, 9, 10 3 ದಿನ ಹೆಚ್ಚಿನ ಸಂಖ್ಯೆ ಬರಂಗೆ ವಾತಾವರಣ ಮಾಡಿರಿ. ಬಿಳಿ ಸಮವಸ್ತ್ರಕ್ಕೆ ಹೆಚ್ಚಿನ ರೀತಿಯಿಂದ ಹಾಕ್ಕೊಂಡ್ರೆ ಅದ್ರದ್ದೊಂದು ಮೆಸೇಜೇ ಬೇರೆ ಹೋಗ್ತದೆ. ಮತ್ತು ಧ್ವಜದ ಬಗ್ಗೆನೂ ಎಲ್ಲರ ಮನೆ ಮ್ಯಾಗ ಧ್ವಜಗಳನ್ನು ಹಾರಿಸ್ರಿ. ಮತ್ತು ಇನ್ನೊಂದು ಅಂದ್ರೆ ನಮ್ಮ ಭಾಲ್ಕಿದಾಗ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಸಮುದಾಯದವ್ರು ಇರ್ತಾರೆ. ನಮ್ಮ ವಾರದವ್ರು ಹೇಳಿನಂಗೆ ಹರಳೆ ಸಮಾಜ, ಹಡಪದ ಸಮಾಜ, ವಿಶೇಷವಾಗಿ
ಅಷ್ಟರವರೇ ನೀವು ಒಂದು ಟೀಮ್ ಮಾಡಿಕೊಂಡು ಎಲ್ಲ ಸಮುದಾಯದವ್ರ ಅಧ್ಯಕ್ಷರು, ಈಗ ನಮ್ಮ ಕುಂಬಾರ ಸಮಾಜ ಅಧ್ಯಕ್ಷರು ಜೈಶಂಕರ್ ಅಂತ ಹಾಂ ಅದೆಲ್ಲ ಅದ ಅಂಥವ್ರ ಬಳಿ ನೀವು ಹೋಗಿ ತೊಗೊಂಡ್ರೆ ಅಂದ್ರೆ ಆ ಸಮುದಾಯದವ್ರು ಮೆರವಣಿಗೆದಾಗ ಆ ಟ್ರ್ಯಾಕ್ಟರ್ ಇರ್ಬೋದು, ಸಣ್ಣ ಟಮ್ ಇರ್ಬೋದು, ಅಥವಾ ಎತ್ತಿನ ಬಂಡಿ ಇರ್ಬೋದು, ಅದು ಕಟೌಟ್ ಹಾಕ್ಕೊಂಡು ಮಸ್ತ್ ಆ ಜನ ಬರ್ತಾರೆ. ಆ ಟೀಮು ಅಲ್ಲಿ ಹೋಗಿ ಆ ರೀತಿ ಕೆಲಸ ಮಾಡಿದಾಗ ಪರಿಪೂರ್ಣ ಆ ಸಂಖ್ಯೆ ಬರ್ತದೆ. ಇವೆಲ್ಲ ಇಟ್ಕೊಂಡು ಇವೆಲ್ಲ ಕಾರ್ಯರೂಪಕ್ಕೆ ಬರಂಗೆ ಆ ವಾತಾವರಣ ಎಲ್ಲರೂ ಮಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಅದಕ್ಕೆ ಎಲ್ಲರೂ ಇದ್ರಾಗ ಇನ್ವಾಲ್ವ್ ಆಗಬೇಕು. ಸ್ವಲ್ಪ ಎಲ್ಲರಿಗೆ ಬೇರೆ ಬೇರೆಯವರಿಗೆ ಆಗ್ಲಿಕ್ಕೆ ಪ್ರೇರಣೆ ಕೊಡಬೇಕು. ಇದು ಒಂದು ಬಸವ ಜಯಂತಿ ಇಷ್ಟು ಇದರಿಂದ ಆಗಬೇಕು ಅಂದ್ರೆ ನಮ್ಮ ಸಂತೋಷ್ ಹೇಳಿದಂಗೆ ಒಂದು 20-25 ದಿವಸ ಒಂದು ತಿಂಗಳು ಮೊದಲು ಮೀಟಿಂಗ್ ಆಗಬೇಕು. ಅದು ಸತ್ಯದ ಹೇಳೋದು. ನಾವು ಯಾವುದೂ ಒಳ್ಳೆ ಪಾಸಿಟಿವ್ನ ತೊಗೋಬೇಕು. ನೆಗೆಟಿವ್ ಏಟಕ್ಕೆ ಹೇಳೋದು ಅದು ನಾವು ಪಾಸಿಟಿವ್ ಅಂದರೆ ಒಳ್ಳೇದೇ. ಆದರೆ 22 ತಾರೀಕು ತನಕ ಇದು ಇದ್ದು ಅದೇ ಚನ್ನಬಸವ ಪಟ್ಟದೇವ್ರ ಜಯಂತಿಗೆ ಬಸವ ಜಯಂತಿ ಮೀಟಿಂಗ್ ಕರೀಲೇ ಬರಲ್ಲ. ಅದಕ್ಕೆ ಇದ್ರದ್ದೊಂದು ಸಪ್ರೇಟ್ ಕರಿಬೇಕು. ನೀವು ಅವಾಗೇ ಒಂದು 2 ದಿನ ಬಾದ್ 8 ದಿನ ಬಾದ್ ಕರೀರಿ, ಎದುರು ಕರೀರಿ. ಅದು ಒಟ್ಟಾರೆ ಒಂದು 20 ದಿವಸರ 25 ದಿವಸರ ಮುಂಚೆ ಆಗಬೇಕು. ಮುಂದಿನ ವರ್ಷದ ಆಲೋಚನೆ ಮಾಡೋಣ. ಈಗೆಲ್ಲ ಆಗ್ಯದ. ಸ್ವಲ್ಪ ಈ ಸಲ ಚುನಾವಣೆನೂ ಇತ್ತು, ಯಾರ್ದೋ ಬ್ಯುಸಿನೂ ಇದ್ದರು, ಅದಕ್ಕೆ ಹಾಗಾಗ್ಯದ. ಈ ಮುಂದಿನ ಸಲ ಮಾತ್ರ ಒಳ್ಳೆ ರೀತಿಯಿಂದ ಬಸವ ಜಯಂತಿ ಮಾಡೋಣ. ಈ ಸಲ ಇದ್ದ ಸಮಯದಲ್ಲಿ ಎಲ್ಲರೂ ಅವೇರ್ನೆಸ್ ಆದ್ರೆ ಬೀದರ್ಕ್ಕಿಂತ ಭಾಲ್ಕಿ ಬಸವ ಜಯಂತಿ ಚೆಂದ ಆಗ್ತದೆ. ಎಲ್ಲರೂ ಅವೇರ್ನೆಸ್ ಆಗಬೇಕು, ಅದೇ ಜಾಗೃತಿ ಆಗಬೇಕು. ಮತ್ತು ಬಸವಣ್ಣಂದು ಇಷ್ಟು ಒಳಗೆ ಬೆಳಿಬೇಕು ಅಂದ್ರೆ ಅದಕ್ಕೆ ಬಿಸಿಲು ಬೆಳೆದಿಂಗಳು ಆಗಬೇಕು. ಬಿಸಿಲು ಅನ್ನಬಾರ್ದು, ಅದು ಬೆಳೆದಿಂಗಳದ ಅಂತ ತಿಳ್ಕೊಂಡು ಮಾಡಬೇಕು. ಅಂದರೆ ಅದನ್ನ ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಹಂಗೆ ಅದು ಬಸವಣ್ಣಂದು. ಈಗ ನಿಮ್ಮ ಮನ್ಯಾಗ ಮದಿ ಇತ್ತು ಅಂದ್ರೆ ಚಿಟ್ಟಿ ಕೊಡಪ್ಪ ನೀವು ಬಿಸಿಲು ಹತ್ತದೇನು ಹೇಳಿ ಏನೂ ಹತ್ತಲ್ಲ. ಲಗ್ನ ಪತ್ರಿಕೆ ಕೊಡಪ್ಪ ರೀ ನಿಮ್ಮ ಮನೆಗೆ ಏನು ಕಾರ್ಯಕ್ರಮ ಇದ್ದಾಗ ಅದು ಇದು ಆಯ್ತು. ರಾತ್ರಿ 2 ತನಕ ಓಡಾಡ್ತಾರೆ ಮನೆಗೇನೋ. ಮಗನ ಯಾರ್ದಾರ ಮಗನ ಲಗ್ನ ತಾಯಿ ತಂದೆ ಅಣ್ಣ ಬೆಳಗನ ಓಡಾಡ್ತಾರೆ. 5 ಅಂತ ನಾವು ಇಟ್ಕೊಂಬರ್ತೀವಿ. ಮತ್ತು ಮೆರವಣಿಗೆದಾಗ ಲೈಟಿಂಗ್ ಬೇಕು ನೋಡ್ರಿ, ಅದು ಮೇನು. ಯಾಕಂದ್ರೆ ಮೆರವಣಿಗೆ ಹೆಂಗೂ 6-7 ಬಿಸಿಲು 5ಕ್ಕೆ ನಾವು ಪ್ರಾರಂಭ ಮಾಡಿದ್ರು ಇಲ್ಲಿ ಬರ್ಲಿಕ್ಕೆ 8 ಆಯ್ತು. ಅವು ಏನದ ಇತ್ತೀಚೆಗೆಲ್ಲ ಬಂದವಲ್ಲ ಟ್ಯೂಬ್ಲೈಟ್ಗಳು ಹಿಡಿಯೋರು ಇರ್ತಾರ. ಹಾಂ ಅಂಥವು ಇರಬೇಕು. ಯಾಕಂದ್ರೆ ಕತ್ಲಾಗ ಮೆರವಣಿಗೆ ಮಾಡೋದು ಚಲೋ ಅಲ್ಲ. ಕತ್ಲಾಗ ಮೆರವಣಿಗೆ ಮಾಡಬಾರ್ದು. ಅದಕ್ಕೆ ಮತ್ತೊಮ್ಮೆ ಎಲ್ಲರೂ ಅಭಿಮಾನದಿಂದ ಎಲ್ಲರಿಗೂ ತಮ್ಮ ಗೆಳೆಯರಿಗೆ ತಮ್ಮ ಓಣಿದಾಗ ಜಾಗೃತಿ ಮಾಡಿರಿ. ಮೆರವಣಿಗೆ ಬರ್ರಿ. ಶರಣಾರ್ಥಿ ಅಂತ ಭೇಟಿ ಆದಲ್ಲಿ ಮೂದಲ್ಲಿ ಕುಂತಲ್ಲಿ ನಿಂತಲ್ಲಿ ನೀವು ಅದನ್ನು ಎಲ್ಲರಿಗೆ ಹೇಳ್ತಾ ಇರ್ರಿ. ಹೇಳ್ಯಾರಪ್ಪ ನಮ್ಮ ದೋಸ್ತ ಹೋಗ್ಯಾರಿ ಅಂತ ತಿಳ್ಕೊಂಡು ಖಂಡಿತವಾಗಿಯೂ ಬರ್ತಾರೆ. ನಿಮ್ಮ ಭಾಳ ಮಂದಿ ಹೇಳ್ಯಾರ ಅಲ್ಲಿ ಲೈಟ್ ಇಲ್ಲ. 4 ಸಲ ಮುನ್ಸಿಪಾಲ್ಟಿ 4 ಸಲ ಹಾಕ್ಯಾರ, ಮತ್ತೆ ನೋಡೋದು ಅದು ಏನು ತ್ರಾಸ ಆಗೋದು ಅದು ದಯಮಾಡಿ ನೋಡಿರಿ. ಯಾಕಂದ್ರೆ ಅನೇಕ ಅಲ್ಲಿ ಚಟುವಟಿಕೆ ಬೇರೆ ಆಗುತ್ತಂತ. ಯಾಕೆಲ್ಲ ಕುಂತ ಹಿರುಗಳೆಲ್ಲ ಭಾಳ ಯಾಕೆ ನಾವು ಲೋಕದಾಗ ಮಾಡ್ತಾರ ಅಷ್ಟ ಆಗ್ಬೇಕು, ಬೇರೆದು ಹಿಂಗೆ ಆಗಬಾರ್ದು ಅಂತ ಒಂದು ರಿಕ್ವೆಸ್ಟ್ ಅದ ಸರ್. ಅದು ಯಾರು ಮ್ಯಾನೇಜ್ ಮಾಡ್ತಾರ ಅವ್ರಿಗೆ ಸ್ಟ್ರಿಕ್ಟ್ಲಿ ಹೇಳ್ಕೊಡು. ಅಲ್ಲ, ಯಾರು ಅಧ್ಯಕ್ಷ ಇದ್ರು ಬಂದವರು ಬೇರೆ ಹೇಳಿದ್ರೆ ನಮಗೆ ಅಲೋಡಿಲ್ಲ, ಗುರುಗಳು ಹೇಳಾರ ಅಂತ ಹೇಳ್ಬೇಕು. ಇದು ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಹಂಗೆ ನಾನು ಸುಮ್ಮನೆ ಪೇಪರಲ್ಲಿ ನ್ಯೂಸ್ ನೋಡಿ ಮೀಟಿಂಗ್ ಅಂತ ಬಂದಿದೆ. ಅಪ್ಪರಿಗೆ ಒಂದು ಜಿಮ್ಮೆದಾರಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ತಮ್ಮ ಎಲ್ಲರ ಸಹಕಾರ ನಮಗೆ ಇರಬೇಕಂತಂದು ಪ್ರಾರ್ಥಿಸಿ. ಇವತ್ತಿನ ಕಾಲಕ್ಕೆ ಅಂದ್ರೆ ಎಲ್ಲರೂ ಕಿಸ ರೊಕ್ಕ ಬಗ್ಕೊಳ್ತಾರೆ. ಅದು ಧರ್ಮಕ್ಕೆ ಯಾರು ರೊಕ್ಕ ತೆಗಿಯಲ್ಲಪ್ಪ ಅವರು. ಅದಕ್ಕೆ ನಾನು ರಿಕ್ವೆಸ್ಟ್ ಅದ, ಏನು ಸಮಿತಿ ವತಿಯಿಂದ ಎಲ್ಲರ ಮನೆಗೆ ಧ್ವಜ ಕಟ್ಟೋದು ಕೆಲಸಗಳ ರಿಕ್ವೆಸ್ಟ್ ಅದ. ಅದಕ್ಕೇನು ಸಹಕಾರ ಬೇಕು ನಾವು ಬರ್ತೀವಿ, ನಾವು ಸಂಘ ಕಟ್ಟ ಬರ್ತೀವಿ. ಪहिले ನಾವು ಏನಿದ್ದೆ ನಾವು ಮುಖಂಡ ನಾವೇ ಮೊದಲು ಕೈದ ಇಟ್ಟು ತಾನೇ ಕೆಲಸ ಇರ್ತದೆ. ಅದು ನಾವು ಬರೀ ಹೇಳೋ ಕೆಲಸ ಡೆಬ್ಬಿ ಕೊಡ್ರಿ.
ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎಲೆಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ.